ಮೊತ್ತಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 910 ಆಗುತ್ತೆ ಮತ್ತು ಸೆಪ್ಟೆಂಬರ್ 2025 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 2025 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 6 ಆಗುತ್ತೆ ಮತ್ತು ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ ನೋಡ್ಬೋದು. ಓಕೆ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥದ್ದು, ಎಮ್.ಟೆಕ್ ಮಾಡಿರ್ತಕ್ಕಂಥದ್ದು, KS ಮತ್ತು ಇನ್ನಿತರ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ವಿವಿಧ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಕ್ಕಂಥ ಅನುಭವದೊಂದಿಗೆ ಕಳೆದ ಹಲವು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂತಹ ಸಾಕಷ್ಟು ವಿಡಿಯೋಗಳನ್ನು ವಿವಿಧ ವಿಷಯಗಳ ಮೇಲೆ ಮತ್ತು ಡಿಫಿಕಲ್ಟ್ ವಿಡಿಯೋಗಳನ್ನು ಅವೆಲ್ಲವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಅನುಭವ ಇದೆ, ಒಂದು ಸಾರ್ಥಕತೆ ಇದೆ. ಸೊ ಇದು ಒಂದಷ್ಟು ಕಿರುಪರಿಚಯ. ಯಾಕಂದರೆ ಫಸ್ಟ್ ಟೈಮ್ ಬರ್ತಾ ಇರ್ತಾರೆ, ಈಗೆಲ್ಲ ನೋಟಿಫಿಕೇಶನ್ ಬರ್ತಾ ಇದ್ದಾವೆ ಅಂತ ಸುದ್ದಿ ಆದಗಳೇ ಯಾವುದನ್ನು ರೆಫರ್ ಮಾಡಬೇಕಂತ ಬರ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಒಂದು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಆ ಪಾಠ ಸರಿಯಾಗಿ ರುಚಿಸುತ್ತೆ ಅಂದಂಗೆ ಅರ್ಥ ಒಂದು ಕಡೆ. ಇನ್ನೊಂದು ಕಡೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಇದರ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಪಡಿಬೋದು. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಆದರೂ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆದರೂ ಇದೆ, ಸೊ ಅಲ್ಲಾದರೂ ನೀವು ಜಾಯ್ನ್ ಆಗ್ಬೋದು ಒಂದು ಕಡೆ. ಮತ್ತೊಂದು ಕಡೆ ನಾನು ಆಲ್ರೆಡಿ ಹೇಳ್ದಂಗೆ ಸುಮಾರು 1100ಕ್ಕೂ ಹೆಚ್ಚಿನ ವೀಡಿಯೋಗಳಿದ್ದಾವೆ ಮತ್ತು ಯಾವ್ಯಾವ ಸಣ್ಣ ಪುಟ್ಟ ವೀಡಿಯೋಗಳೆಲ್ಲ ಎಲ್ಲವೂ ಕೂಡ ಕ್ವಾಲಿಟಿ ವೀಡಿಯೋಸ್ ಆಗ್ತವೆ, ಎಲ್ಲವೂ ಕೂಡ ಸಾಕಷ್ಟು ಎಫರ್ಟ್ ಹಾಕಿರ್ತಕ್ಕಂಥ ವೀಡಿಯೋಸ್ ಆಗ್ತವೆ. ನೀವು ಹೋಗಿ ನೋಡ್ಬೋದು. ಸುಮ್ಮನೆ ಏನೇನೋ ಮಾತಾಡೋಂಥ ವೀಡಿಯೋಗಳನ್ನ ನಾನು ಮಾಡಲ್ಲ, ಯಾಕಂದರೆ ಅದರಿಂದ ಭಾಳ ದಿನ ನಾವು ಪಾಠ ಮಾಡೋಕ್ಕೂ ಆಗಲ್ಲ. ಒಂದು ಗಮನಿಸಿ, ಸುಮ್ಮನೆ ಏನೇನೋ ಕತೆ ಹೇಳಿದರೆ ಭಾಳ ದಿನ ಉಳಿಯಲ್ಲ. ಓನ್ಲಿ ಕ್ವಾಲಿಟಿ ಮಾತ್ರ ಭಾಳ ದಿನ ಉಳಿಯುತ್ತೆ, ತಿಳ್ಕೊಂಬಿಡಿ. ಮತ್ತು ನಮಗೂ ಕೂಡ ಹೊಸ ಹೊಸ ನಾಲೆಜನ್ನು ಪಡೆದು ಬೇರೆ ಬೇರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮಗೆ ಹೇಳಿದಾಗ ನಮ್ಮಲ್ಲೂ ಕೂಡ ಒಂದು ಎಕ್ಸಾಮಲ್ಲಿ ಹೆಂಗೆ ಬರ್ತಾ ಇದ್ದೇವೆ, ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಹೆಂಗೆ ಪಾಠ ಮಾಡಬೇಕು, ಕರೆಂಟ್ ಅಫೇರ್ಸ್ ಹೆಂಗೆ ಬರ್ತಾ ಇದ್ದಾವೆ, ಕಂಪ್ಯೂಟರ್ ಪ್ರಶ್ನೆ ಹೆಂಗೆ ಬರ್ತಾ ಇದ್ದಾವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೆಂಗೆ ಬರ್ತಾ ಇದ್ದಾವೆ, ಜಿಯೋಗ್ರಫಿ ಹೆಂಗೆ ಬರ್ತಾ ಇದ್ದಾವೆ, ಎಕನಾಮಿಕ್ಸಲ್ಲಿ ಏನು ಕೇಳ್ತಾ ಇದ್ದಾರೆ, ಪಾಲಿಟಿಲಿ ಏನು ಕೇಳ್ತಾ ಇದ್ದಾರೆ, ಹೀಗೆ ಹಲವಾರು ವಿಷಯಗಳನ್ನು ನಾವು ಪೇಪರನ್ನು ಸಾಲ್ವ್ ಮಾಡಿದಾಗ ನಾವು ಪಾಠ ಮಾಡಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಕರೆಂಟ್ ಅಫೇರ್ಸ್ ಪಾಠ ಮಾಡಬೇಕಾದ್ರೆ ಯಾವ ಯಾವ ಅಂಶಗಳನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಅವೆಲ್ಲವೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಕ್ಕಂಥದ್ದು ಕೇವಲ ನಿಮಗೋಸ್ಕರ ಅಲ್ಲ, ನಮ್ಮ ಒಂದು ನಾಲೆಜನ್ನು ಹೆಚ್ಚಿಗೆ ಮಾಡಿಕೊಳ್ಳೋಕ್ಕೋಸ್ಕರ. ಜೊತೆಗೆ ನೋಡಿ, AO ಪರೀಕ್ಷೆಗೆ ವಿವಿಧ ವಿಡಿಯೋಗಳನ್ನು ಮಾಡಿಕೊಟ್ಟಿದ್ವಿ, ಕಂಪ್ಯೂಟರ್ ವಿಡಿಯೋಸ್ ಇದ್ದಾವೆ, ಹಾಗೆ ಹಲವಾರು ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿಡಿಯೋಸ್ ಕೂಡ ಇದ್ದಾವೆ. ಈ ಎಲ್ಲ ವಿಡಿಯೋಸ್ಗಳು ನೀವು ಅಮರ್ಸ್ ಕ್ಲಾಸಸ್ಗೆ ಹೋದಾಗ ವಿಡಿಯೋಸ್ ಅಂತ ಇರುತ್ತೆ. ಈ ವಿಡಿಯೋಸ್ ಅಂತ ಹೋದಾಗ ಅಲ್ಲಿ ಕ್ಲಾಸ್ ನಂಬರ್ ವೈಸ್ ನೋಡ್ಬೋದು ನೀವು. ಕ್ಲಾಸ್ ನಂಬರ್ 910, 909, 908 ಅಂತ. ಇಲ್ಲ ಸರ್ ನಾವು ಒಂದೊಂದೇ ಪ್ಲೇ ಲಿಸ್ಟನ್ನು ಕವರ್ ಮಾಡ್ತೀವಿ ಅಂದರೆ ಪ್ಲೇ ಲಿಸ್ಟ್ಸ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಯಾರ್ಯಾರಿಗೆ ಸಾಧ್ಯ ಇದೆ ಅವ್ರು ನೋಡಿ ಅಂತ ಹೇಳ್ತಾ, ಇನ್ನು ಬೇರೆ ಬಜೆಟ್ ಎಕನಾಮಿಕ್ ಸರ್ವೆ ಅಂತೂ ಭಾಳ ಇಂಪಾರ್ಟೆಂಟು. ಯಾಕಂದರೆ ಹಲವಾರು ಜನಕ್ಕೆ ಇರೋ ಸಿಲೆಬಸ್ಸೇ ಓದೋಕ್ಕಾಗಲ್ಲ, ಇನ್ನು ಬಜೆಟ್ ಎಕನಾಮಿಕ್ ಸರ್ವೆ ಓದೋಂಥ ಪುರುಸತ್ತಂತೂ ಸಿಗಲ್ಲ. ಅಟ್ಲೀಸ್ಟ್ ಒಬ್ಬ ಟೀಚರ್ ಪಾಠ ಮಾಡಿದಾಗ ಅದನ್ನು ನೋಡಿ ನಿಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಬೇಕಿರೋದೇ ಒಂದು 10 ಪ್ರಶ್ನೆ, ಬೇರೆಯವ್ರಿಗೆ ಗೊತ್ತಿಲ್ಲದಿರ್ತಕ್ಕಂತಹ ನಮಗೆ ಗೊತ್ತಿರುವಂತಹ 10 ಪ್ರಶ್ನೆಗಳಷ್ಟೇ ನಮ್ಮನ್ನು ಡಿಸೈಡ್ ಮಾಡೋದು. ಆ 10ರಿಂದ 15 ಪ್ರಶ್ನೆಗಳನ್ನು ಈಸಿಯಾಗಿ ಸ್ಕೋರ್ ಮಾಡಬೇಕಂದ್ರೆ ಒಂದಷ್ಟು ಬೇರೆಯವ್ರಿಗಿಂತಲೂ ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕಷ್ಟೆ, ಡಿಫ್ರೆಂಟಾಗಿ ಓದಬೇಕಷ್ಟೆ ಅಲ್ವಾ. ಜೊತೆಗೆ ಏನಾಗುತ್ತೆ, ಈಗ 100 ಪ್ರಶ್ನೆಗಳಲ್ಲಿ ಇವತ್ತಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಸಮಯ ಸಾಕಾಗಲ್ಲ. ಅಂಥ ಟೈಮಲ್ಲಿ ಹೆಚ್ಚಿನ ಓದಿದಷ್ಟು, ಹೆಚ್ಚಿನ ಡಿಫಿಕಲ್ಟ್ ಟಾಪಿಕನ್ನು ಓದಿದಷ್ಟು ನಮಗೆ ಸಮಯ ಸೇವ್ ಆಗುತ್ತೆ. ಹೆಂಗೆ ಸೇವ್ ಆಗುತ್ತೆ? ಕ್ವಶನ್ ನೋಡಿದ ತಕ್ಷಣ ನಮಗೆ ಆನ್ಸರ್ ಗೊತ್ತಾಗ್ಬಿಟ್ರೆ ಡಿಫಿಕಲ್ಟ್ ಇರೋದು ಕೂಡ ಅಲ್ಲಿ ಟೈಮ್ ಸೇವ್ ಆಗೋಯ್ತು. ನೋಡೋಕೆ ಡಿಫಿಕಲ್ಟ್ ಇರುತ್ತೆ, ಬಟ್ ನಾವು ಅದ್ರ ಮೇಲೆ ಚೆನ್ನಾಗಿ ಓದ್ಬಿಟ್ಟಿರ್ತೀವಿ ಅಂದರೆ ಮುಗೀತು. ಒಂದು 50 ಸೆಕೆಂಡ್ 30 ಸೆಕೆಂಡ್ಸಲ್ಲಿ ಗೊತ್ತಾಯಿತು ಆನ್ಸರ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಆಲೋಚನೆ ಮಾಡುವಂತಹ ಪ್ರಶ್ನೆಗಳಲ್ಲಿ ಇನ್ವೆಸ್ಟ್ ಮಾಡೋಣ ಆ ಸಮಯವನ್ನು. ಇದು ನನ್ನ ಸ್ಟ್ರಾಟಜಿ. ನಾನು ಓದ್ತಾ ಇದ್ದಿದ್ದೇ ಹಿಂಗೆ, ನಾನು ಪಾಠ ಮಾಡೋದು ಕೂಡ ಹಿಂಗೆ. ಓಕೆ, ಸೊ ಇಷ್ಟು ಹೇಳ್ತಾ ಸಾಕಷ್ಟು ಸ್ಪೆಷಲ್ ವೀಡಿಯೋಸನ್ನು ಮಾಡಿದ್ದೀನಿ. ಸುಮ್ಮನೆ ಅಲ್ಲ, ಭಾಳಷ್ಟು ಎಫರ್ಟ್ ಹಾಕಿರ್ತಕ್ಕಂಥದ್ದು, ಭಾಳಷ್ಟು ಕ್ವಾಲಿಟಿ ವಿಡಿಯೋ ಇದೆ. ಸುಮ್ಮನೆ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಚಲೋ ಅಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಸುಮ್ಮನೆ ಹೊಗಳ್ಕೊಳ್ಳಲ್ಲ. ಕೆಲವೊಬ್ರು ಏನು ಮಾಡ್ತೇವೆ ಗೊತ್ತಿರಲ್ಲ, ಕೆಲವೊಂದು ಗೊತ್ತೇ ಇಲ್ಲ. ಅವು ಯಾವ್ಯಾವ ಒಳ್ಳೆ ವೀಡಿಯೋಸ್, ಯಾರು ಒಳ್ಳೆ ಟೀಚರ್ ಅಂತ ಹುಡ್ಕೋದ್ರಲ್ಲೇ ಅವು 2-3 ವರ್ಷ ಕಳ್ಕೊಂಡು ಹೋಗ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ಇರಲಿ,
ಮತ್ತು ಈ ಕ್ವಾಲಿಟಿ ಹಾಕ್ಬೇಕಂದ್ರೆ ಸುಮ್ಮನೆ ಯಾರೋ ಹಾಕಲ್ರಿ. ಈಗ ನೀವು ಓದ್ತಾ ಇರ್ತಕ್ಕಂಥದ್ದು ನಿಮ್ಮದೇ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ. ಇಲ್ಲಿ ನಮ್ಮ ಟೀಮ್ ಕೂಡ ಅಷ್ಟೆಲ್ಲ ಎಫರ್ಟ್ ಆಗ್ತಾ ಇದೆ ಅಂದರೆ ಎಲ್ರಿಗೂ ಕೂಡ ಫ್ಯಾಮಿಲಿ ಇದೆ, ಎಲ್ರಿಗೂ ಕೂಡ ಅವ್ರದ್ದೇ ಭವಿಷ್ಯ ಇದೆ, ಯಾರಿಗೂ ಸಮಯ ಫ್ರೀ ಇಲ್ಲ. ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಸಮಯವನ್ನು ವಿನಿಯೋಗ ಮಾಡಬೇಕಾಗುತ್ತೆ, ಆ ಸಮಯಕ್ಕೆ ಬೆಲೆಯನ್ನು ಕೊಡಬೇಕಾಗುತ್ತೆ. ಯಾರಿಗೆ ಆ ಬೆಲೆಯ ಒಂದು ಆ ಒಂದು ಸಮಯದ ಬೆಲೆ ಗೊತ್ತಿದೆಯೋ ಅವರು ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಿಮ್ಮ ಒಂದು ಸಮಯವನ್ನು ಉಳಿಸ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ವೀಡಿಯೋಸ್ ಇದ್ದಾವೆ, ಅವೆಲ್ಲವನ್ನು ಕೂಡ ನೀವು ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಜಾಯ್ನ್ ಆಗೋ ಸಂದರ್ಭದಲ್ಲಿ ನಿಮಗೇನಾದರೂ ಎರರ್ಸ್ ಬಂದರೆ amaresh.pothnal@gmail.comಗೆ ನೀವು ನಿಮ್ಮ ಫೋನ್ ನಂಬರ್ ಸಮೇತ ಇಮೇಲನ್ನು ಕಳಿಸಿ. ಜೊತೆಗೆ ಕೇವಲ ಜಾಯ್ನ್ ಆಗುವಾಗ ಮಾತ್ರ ಇಮೇಲ್ ಮಾಡಿ ಅಂತಲ್ಲ, ನೀವು ಜಾಯ್ನ್ ಆಗಿ ಬಿಡಿ. ನಿಮಗೆ ಏನೇ ಸಜೆಷನ್ ಬೇಕಿದ್ದರೂ ಸಾಕಷ್ಟು ಅನುಭವದೊಂದಿಗೆ ನಿಮಗೆ ಸಜೆಷನ್ ಕೊಡೋದಕ್ಕೆ ನಾನು ಸಾವಿರಾರು ಜನರಿಗೆ ಈಗ ಆಲ್ರೆಡಿ ಸಜೆಷನ್ ಹೇಳ್ತಾ ಇದ್ದೀನಿ. ಪಾಠ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಈ ಸಲಹೆ ಸೂಚನೆಗಳನ್ನು ಕೊಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಯಾರೋ ರೆಡಿ ಮಾಡ್ಕೊಂಬಂದು ಯಾರು ಬೇಕಾದರೂ ಪಾಠ ಮಾಡ್ಬೋದು. ಆದರೆ ಸುಮ್ಮನೆ IITಲಿ ಓದಿ ಬರೋದು, ಇಂಜಿನಿಯರಿಂಗ್ ಓದಿರೋದು, ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡಿರೋದು, 4 ದೊಡ್ಡ ದೊಡ್ಡ ಜಾಬ್ಗಳನ್ನು ಮಾಡಿರೋದು, ಸಾವಿರಾರು ವಿಡಿಯೋಗಳನ್ನು ಮಾಡಿ ಪಾಠ ಮಾಡಿರ್ತಕ್ಕಂಥದ್ದು, 10 ವಿಷಯಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಬರೋದಲ್ಲ. ಅರ್ಥ ಮಾಡ್ಕೊಳ್ರಿ, ಅದರದ್ದೇ ಆಗಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಆ ಎಕ್ಸ್ಪೀರಿಯನ್ಸನ್ನು ನಿಮಗೆ ಸಜೆಷನ್ಗಳನ್ನು ಕೊಡೋದಕ್ಕೆ ನೀವು ಇಮೇಲನ್ನು ಮಾಡಿ. ಸೊ ಡೆಫಿನೆಟ್ಲಿ ನನ್ನ ಫ್ರೀ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಆಗ ಮಾತಾಡಿದಾಗ ಮಾತ್ರ ನನಗೆ ನಿಮ್ಮಲ್ಲಿ ಏನಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಕೇವಲ ನಿಮ್ಮ ಸಲಹೆ ಸೂಚನೆ ಕೊಡೋದಷ್ಟೇ ಅಲ್ಲ, ಏನು ಎದುರಿಸ್ತಾ ಇದ್ದಾರೆ ಇವತ್ತು ಸ್ಟೂಡೆಂಟ್ಸು, ಸೊ ಅದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ 6ನೇ ಭಾಗವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನಿದೆ? ಓಕೆ, ಕರ್ನಾಟಕದಲ್ಲಿ ಮೇಲ್ಮನೆ ಇದೆ. ಕರ್ನಾಟಕದ ವಿಧಾನಮಂಡಲದಲ್ಲಿ 2 ಮನೆಗಳಿದ್ದಾವೆ. ಒಂದು ಕೆಳಮನೆ, ಇನ್ನೊಂದು ಮೇಲ್ಮನೆ. ನಾವು ಕೆಳಮನೆಯನ್ನು ಏನಂತ ಕರಿತೀವಿ ಗೊತ್ತಿರುತ್ತೆ, ಭಾಳ ಜನಕ್ಕೆ ಇದೆಲ್ಲ ಸಿಂಪಲ್ಲು. ಆದರೂ ಕೂಡ ಒಂದು ರೀಕ್ಯಾಪ್ ಮಾಡೋಣ. ಯಾಕಂದರೆ ಹೊಸಬರು ಫೀಲ್ಡಿಗೆ ಬಂದಿರ್ತಾರೆ, ಅವ್ರಿಗೆ ಯಾವುದು ಮೇಲ್ಮನೆನೋ ಯಾವುದು ಕೆಳಮನೆನೋ ಅನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ಕೆಳಮನೆ ಅಂದರೆ ವಿಧಾನ ಸಭೆ, ಮೇಲ್ಮನೆ ಅಂದರೆ ವಿಧಾನ ಪರಿಷತ್ತು. ವಿಧಾನಸಭೆಗೆ 224 ಕ್ಷೇತ್ರಗಳೇನಿದ್ದಾವೆ ನಮಗೆ ಗೊತ್ತಿರ್ತಕ್ಕಂಥದ್ದು. MLAಗಳು ನೇರವಾಗಿ ಜನರಿಂದ ಆಯ್ಕೆಯಾಗಿ ಹೋಗ್ತಾರೆ. 224 ಕ್ಷೇತ್ರಗಳಿದ್ದಾವೆ. ಫೈನ್. ಈಗ ಬಂದಿರತಕ್ಕಂಥದ್ದು ವಿಧಾನ ಪರಿಷತ್ ಅಥವಾ ಮೇಲ್ಮನೆಯಲ್ಲಿ 75 ಸ್ಥಾನದ ಒಂದು ವಿಧಾನ ಪರಿಷತ್ತು ನಮ್ಮ ರಾಜ್ಯದಲ್ಲಿದೆ. ಹೀಗೆ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂತಹ ಕೇವಲ 6 ರಾಜ್ಯಗಳು ನಮ್ಮ ದೇಶದಲ್ಲಿದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕವೂ ಕೂಡ ಒಂದಾಗುತ್ತೆ. ನಮ್ಮ ಕರ್ನಾಟಕ, ಹಾಗೆ ಮೇಲ್ಗಡೆ ಮಹಾರಾಷ್ಟ್ರ, ಹಾಗೆ ನಮ್ಮ ಪಕ್ಕದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮೇಲ್ಗಡೆ ಹಿಡಿದವೆ ಪಕ್ಕದಲ್ಲಿ ಒಂದು ಉತ್ತರ ಪ್ರದೇಶ, ಇನ್ನೊಂದು ಬಿಹಾರ. ಹೀಗೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೇವಲ 6 ರಾಜ್ಯಗಳು ಮಾತ್ರ ನಮ್ಮ ದೇಶದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂತಹ ರಾಜ್ಯಗಳಾಗಿದ್ದಾವೆ. ಗಮನಿಸಿ, ಅಂತಹ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂತಹ 75 ಸ್ಥಾನಗಳ ಮೇಲ್ಮನೆಯನ್ನು ಹೊಂದಿರತಕ್ಕಂಥ ನಮ್ಮ ರಾಜ್ಯದಲ್ಲಿ ಈಗ 4 ನಾಮನಿರ್ದೇಶನಗೊಂಡಿದ್ದಾರೆ. ಅವರು ಯಾರು 4? ಆ ಮೂಲಕ ಒಟ್ಟಾರೆ 11 ಜನ ನಾಮನಿರ್ದೇಶಿತ ಸದಸ್ಯರು ಯಾರ್ಯಾರು, ಜೊತೆಗೆ 75ರಲ್ಲಿ ಎಷ್ಟು ಜನ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ, ಎಷ್ಟು ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ, ಎಷ್ಟು ಜನ ನಾವೇನಂತೀವಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ, ಮತ್ತು 75ರಲ್ಲಿ ನಾಮನಿರ್ದೇಶಿತ ಸದಸ್ಯರು ಎಷ್ಟಾಗ್ತಾರೆ, ಮತ್ತು 75ರಲ್ಲಿ ಒಟ್ಟಾರೆಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರು ಎಷ್ಟಿದ್ದಾರೆ ಮತ್ತು ವಿರೋಧ ಪಕ್ಷದವರು ಎಷ್ಟಿದ್ದಾರೆ. ಯಾಕಿದು ಇಂಪಾರ್ಟೆಂಟ್ ಆಗುತ್ತಂದರೆ, ಒಂದು ಯಾವುದಾದರೂ ಬಿಲ್ಲನ್ನು, ಆ ಒಂದು ಮಸೂದೆಯನ್ನು ಕಾಯ್ದೆಯಾಗಿ ಮಾರ್ಪಾಡು ಮಾಡಬೇಕಾದ್ರೆ ಕೇವಲ ವಿಧಾನಸಭೆಯಲ್ಲಿ ಬಹುಮತ ಇದ್ದರೆ ಸಾಕಾಗಲ್ಲ, ವಿಧಾನ ಪರಿಷತ್ತಲ್ಲೂ ಕೂಡ ಬಹುಮತ ಇರುತ್ತೆ. ಆ ಮೂಲಕ 4ರನ್ನು ನಾಮನಿರ್ದೇಶನ ಮಾಡುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈಗ ಬಹುಮತವನ್ನು ಪಡೆದುಕೊಂಡಿದೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತಂದರೆ, ಮುಂಬರ್ತಕ್ಕಂತಹ ಹಲವು ಮಸೂದೆಗಳನ್ನು ಕಾಯ್ದೆಯಾಗಿ ಮಾರ್ಪಡಿಸಬೇಕಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ
ಬಹುಮತವನ್ನು ಹೊಂದಿರತಕ್ಕಂಥದ್ದು ಅವಶ್ಯಕ ಆಗುತ್ತೆ. ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅವಶ್ಯಕವಾಗಿ ಎರಡರಲ್ಲೂ ಕೂಡ ಬಹುಮತವನ್ನು ಪಡೆಯುವುದರ ಮೂಲಕ ಮುಂದೆ ಹಲವಾರು ಮಸೂದೆಗಳನ್ನು ಮಂಡನೆ ಮಾಡಿ ಕಾಯ್ದೆಯನ್ನು ಮಾಡಿಕೊಳ್ಳೋದರತ್ತ ತನ್ನ ಒಂದು ಹೆಜ್ಜೆಯನ್ನು ಇಡಬಹುದು. ಆ ಮೂಲಕ ನಮಗೆ ಮತ್ತಷ್ಟು ಇವಾಗ ಕರೆಂಟ್ ಅಫೇರ್ಸ್ ಬೇಕಾಗಿರ್ತಕ್ಕಂಥ ಸರಕು ಸಿಗ್ತಾ ಇದೆ. 4 ನ್ಯೂಲಿ ನಾಮಿನೇಟೆಡ್ MLCs ಕೆ ಶಿವಕುಮಾರ್, FH ಜಕ್ಕಪ್ಪನವರ್, ಡಾಕ್ಟರ್ ಆರತಿ ಕೃಷ್ಣ ಮತ್ತು ರಮೇಶ್ ಬಾಬು ಇವರು ಇತ್ತೀಚೆಗೆ ಅಪ್ಪರ್ ಹೌಸ್ ಅಥವಾ ಮೇಲ್ಮನೆಯ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಹಾಗಾದ್ರೆ ಬನ್ನಿ, ಏನಿದೆ ಆರ್ಟಿಕಲ್? ಇನ್ನೂ ಆರ್ಟಿಕಲ್ಗೆ ಹೋಗಿಲ್ಲ, ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀವಿ. ಬನ್ನಿ, ಹಾಗಾದ್ರೆ ಸಮಯ ಜಾಸ್ತಿ ಹೋಗಿರ್ಬೋದು, ಆದರೆ ಒಂದು ಸಲ ಕೇಳಿದ್ರೆ ಮುಂದೆ ಎಕ್ಸಾಮ್ಗೆ ಅನುಕೂಲ ಆಗಿರಬೇಕು. ಕೆ ಶಿವಕುಮಾರ್ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಒಂದು ಕಡೆ ಆರತಿ ಕೃಷ್ಣರವರು ರಾಜ್ಯ ಸರ್ಕಾರದ NRI ಕೋಶದ ಉಪಾಧ್ಯಕ್ಷೆಯಾಗಿದ್ದರು, ACC ಕಾರ್ಯದರ್ಶಿಯಾಗಿ. ಸೊ ಅವರು ಈ ಒಂದು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. FH ಜಕ್ಕಪ್ಪನವರವರು KPCC SC ಘಟಕದ ಅಧ್ಯಕ್ಷರಾಗಿದ್ದಂಥವರು, ಪರಿಷತ್ಗೆ ನಾಮಕರಣ ಆಗಿದ್ದಾರೆ. ರಮೇಶ್ ಬಾಬುರವರು ಇದು 2ನೇ ಬಾರಿಗೆ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅವರು KPCC ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಈಗ ಮೇಲುಗೈಯನ್ನು ಪಡಿತಾ ಇದೆ. ವಿಧಾನಮಂಡಲದ ಮುಂದಿನ ಅಧಿವೇಶನದಲ್ಲಿ ಸಭಾಪತಿ ಬದಲಾವಣೆ ಕೂಡ ಆಗುವ ಸಾಧ್ಯತೆ ಇದೆ. ನೋಡಿ, ಸಭಾಪತಿಗಳು BJP ಪಕ್ಷದಿಂದ ಬಸವರಾಜ ಹೊರಟ್ಟಿರವರಿದ್ದಾರೆ. ಈಗ ಮೇಲ್ಮನೆಯಲ್ಲಿ ಕಾಂಗ್ರೆಸ್ 37 ಸ್ಥಾನಗಳೊಂದಿಗೆ, ಅಂದರೆ 75ರಲ್ಲಿ 37 ಕಾಂಗ್ರೆಸ್ ಬರ್ತಾ ಇದೆ, 36 BJP JDS, 1 ಪಕ್ಷೇತರ ಇದ್ದಾರೆ, ಒಬ್ಬರು ಸಭಾಪತಿಗಳಾಗ್ತಾರೆ. ಹಾಗಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ 4 ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವುದರೊಂದಿಗೆ ಮೇಲ್ಮನೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಆದರೆ ಸಭಾಪತಿ ಸ್ಥಾನ ಪಡೆದುಕೊಳ್ಳಲು ಮುಂದಿನ ಅಧಿವೇಶನದವರೆಗೂ ಕೂಡ ಕಾಯಬೇಕಾಗುತ್ತೆ. BJP ಮತ್ತು JDS ಮೈತ್ರಿಯ ಬಲದಿಂದ ಬಸವರಾಜ ಹೊರಟ್ಟಿರವರು ಪರಿಷತ್ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತಿದ್ದಂತೆ ಸಭಾಪತಿ ಸ್ಥಾನ ತನ್ನದಾಗಿಸಿಕೊಳ್ಳುವ ಪ್ರಯತ್ನ ನಡೆದಿದ್ರೂ ಕೂಡ ಅಗತ್ಯವಾಗಿರತಕ್ಕಂಥ ಸದಸ್ಯ ಬಲ ಇರಲಿಲ್ಲ. ಈಗ 4 ಹೊಸ ಸದಸ್ಯರು ಪ್ರಮಾಣ ವಚನ ತೆಗೆದುಕೊಂಡಿದ್ದರಿಂದ ಮೇಲ್ಮನೆಯಲ್ಲಿ ಕಾಂಗ್ರೆಸ್ಗೆ ಮ್ಯಾಜಿಕ್ ನಂಬರ್ ತಲುಪಲು ಸಾಧ್ಯವಾಗಿದೆ. ಒಟ್ಟು 75 ಸದಸ್ಯರ ಮೇಲ್ಮನೆ ಈಗಿನ ಬಲದ ಅನುಸಾರ ಕಾಂಗ್ರೆಸ್ 37, BJP 29 ಮತ್ತು JDS 7, ಒಟ್ಟಾರೆಯಾಗಿ 36 ಸದಸ್ಯರನ್ನು ಹೊಂದಿದ್ದಾವೆ. ಮತ್ತು ಪಕ್ಷೇತರ ಸದಸ್ಯರಾಗಿರುವ ಲಖನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಒಂದಿಗೆ ನಿಲ್ತಾರೆ ಅಂತಕ್ಕಂತಹ ಒಂದು ಒಪಿನಿಯನ್ ವ್ಯಕ್ತವಾಗ್ತಾ ಇದೆ. ಮತ್ತು ಮತ್ತೊಬ್ಬ ಸದಸ್ಯ ಅಂದರೆ ಸಭಾಪತಿಯವರು ಬಸವರಾಜ ಹೊರಟ್ಟಿರವರು ಟೈ ಆದಾಗ ಮಾತ್ರ ಅವರು ತಮ್ಮ ಮತವನ್ನು ಹಾಕ್ತಾರೆ. ಮೇಲ್ಮನೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇಲ್ಲದೇ ಇರುವುದರಿಂದ ಪ್ರಮುಖ ವಿಧೇಯಕ ಅಂಗೀಕರಿಸುವಾಗ ಸಮಸ್ಯೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಒದಗಿ ಬಂದಿರುವ ಅವಕಾಶ ಬಳಸಿಕೊಂಡು ಫಸ್ಟ್ ಅವ್ರು ಏನು ಮಾಡೋದಂದರೆ ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿರವರನ್ನು ಕೆಳಗಿಳಿಸಿ ತಮ್ಮದೇ ಆಗಿರ್ತಕ್ಕಂಥವ್ರನ್ನ ತರಬೇಕು ಅನ್ನೋದು ಡೆಫಿನೆಟ್ಲಿ ಅದೆಲ್ಲ ಲೆಕ್ಕಾಚಾರ ಇದ್ದೇ ಇರುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಈಗ ಒಟ್ಟಾರೆಯಾಗಿ ಯಾರು ಹೊಸದಾಗಿ ನಾಮಕರಣವನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಹಾಗಾಗಿ ರಮೇಶ್ ಬಾಬುರವರು, FH ಜಕ್ಕಪ್ಪನವರ್, ಆರತಿ ಕೃಷ್ಣ ಮತ್ತು ಕೆ ಶಿವಕುಮಾರ್ ಈ 4 ಈಗ ವಿಧಾನ ಪರಿಷತ್ಗೆ ನಾಮನಿರ್ದೇಶನವನ್ನು ಗೊಂಡಿದ್ದಾರೆ. ಈಗ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ ನೋಡ್ಬೋದು. ಹಾಗಾಗಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ 1907ರಲ್ಲಿ ಸ್ಥಾಪನೆಯಾಗಿತ್ತು. ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತಾ ಇದ್ವಿ. ಈಗ ಪ್ರಸ್ತುತ ನಮ್ಮ ವಿಧಾನ ಪರಿಷತ್ನ ಸಭಾಪತಿಗಳಾಗಿ ಬಸವರಾಜ ಹೊರಟ್ಟಿರವರಿದ್ದಾರೆ. ಉಪಸಭಾಪತಿಗಳಾಗಿ MK ಪ್ರಾಣೇಶ್ ಅವರಿದ್ದಾರೆ. ಇವರಿಬ್ಬರು ಕೂಡ BJP ಪಕ್ಷದಿಂದ. ಈಗ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದರೆ ನೋಡೋಣ ಅವರೇನಾದರೂ ಇವ್ರನ್ನ ಕೆಳಗಿಳಿಸಿ ತಮ್ಮದೇ ಆಗಿರ್ತಕ್ಕಂಥ ಮೆಂಬರ್ಸನ್ನು ತರ್ತಾರ, ಕಾದು ನೋಡೋಣ. ಹಾಗೂ ಲೀಡರ್ ಆಫ್ ದ ಹೌಸ್ ಅಂದರೆ ವಿಧಾನ ಪರಿಷತ್ನ ಸಭಾನಾಯಕರಾಗಿ ಕಾಂಗ್ರೆಸ್ ಪಕ್ಷದ NS ಬೋಸರಾಜ್ ಇರವರಿದ್ದಾರೆ, ಗಮನಿಸಬೇಕು. ಚೀಫ್ ವಿಪ್ ಆಗಿ ಸಲೀಂ ಅಹ್ಮದ್ ಅವರು, ಲೀಡರ್ ಆಫ್ ದ ಅಪೋಸಿಷನ್ ಆಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಓಕೆ, ಒಟ್ಟಾರೆಯಾಗಿ 75 ಸ್ಥಾನಗಳು, 64 ಎಲೆಕ್ಟೆಡ್ ಮೆಂಬರ್ಸು, 11 ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಸೊ ಈಗ ಒಟ್ಟಾರೆಯಾಗಿ ಗೌರ್ಮೆಂಟ್ ಸೈಡ್ 38 ಇದ್ದಾರೆ, ಕಾಂಗ್ರೆಸ್ ಪಕ್ಷ 37 ಪ್ಲಸ್ 1 ಇಂಡಿಪೆಂಡೆಂಟು. ಇನ್ನು ಅಪೋಸಿಷನ್ ಸೈಡ್ 37 ಸ್ಥಾನಗಳಿದ್ದಾವೆ. NDA ಅಂದರೆ ಸೊ BJP 30 ಪ್ಲಸ್ ಸಭಾಪತಿಯವರನ್ನು ಸೇರಿಸಿ JDS 7 ಸ್ಥಾನಗಳು ಆಗ್ತವೆ. ಈಗ 38 ಸ್ಥಾನ ಇದೆ ಅಂದರೆ ಸೊ ಡೆಫಿನೆಟ್ಲಿ ಅವರು ಈ ಒಂದು ಸಭಾಪತಿ ಸ್ಥಾನವನ್ನು ಪಡಿಬೋದು. ಜೊತೆಗೆ ತಮ್ಮದೇ ಆಗಿರ್ತಕ್ಕಂತಹ
ಮಸೂದೆಗಳನ್ನು ಮಂಡಿಸಿ ಪಾಸ್ ಕೂಡ ಮಾಡ್ಕೋಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಸ್ತುತ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯಗಳು ಎಷ್ಟು ಅಂದರೆ 6 ಆಗ್ತವೆ. ಸೊ ನಾವು ಆಲ್ರೆಡಿ ನೋಡಿದಂತೆ ಕರ್ನಾಟಕ ಒಟ್ಟು 75 ಸ್ಥಾನಗಳು, ಹಾಗೆ ಮೇಲ್ಗಡೆ ಮಹಾರಾಷ್ಟ್ರ ಇದೆ, ಒಟ್ಟು 78 ಸ್ಥಾನಗಳಿದ್ದಾವೆ. ಹಾಗೆ ತೆಲಂಗಾಣ 40 ಸ್ಥಾನಗಳ ವಿಧಾನ ಪರಿಷತ್ತು ಮತ್ತು ಆಂಧ್ರ ಪ್ರದೇಶ 58 ಸ್ಥಾನಗಳ ವಿಧಾನ ಪರಿಷತ್ ಆಯಿತು. ಮೇಲ್ಗಡೆ 2 ರಾಜ್ಯಗಳು, ಒಂದು UP 100 ಸ್ಥಾನಗಳು ಮತ್ತು ಬಿಹಾರ 75 ಸ್ಥಾನಗಳು. ಜಮ್ಮು ಕಾಶ್ಮೀರದಲ್ಲೂ ಕೂಡ ವಿಧಾನ ಪರಿಷತ್ ಇತ್ತು, ಆದರೆ ಅದು 2019ರಲ್ಲಿ ವಿಧಾನ ನಮ್ಮ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಅಲ್ಲಿ ಇನ್ನೂ ವಿಧಾನ ಪರಿಷತ್ ಬಂದಿಲ್ಲ, ಇದ್ದಂಥ ವಿಧಾನ ಪರಿಷತ್ ಹೋಗಿದೆ. ಓಕೆ, ಇಷ್ಟಕ್ಕೆ ನಿಲ್ಲಲ್ಲ. ಹಾಗಾದರೆ ಯಾವ ಸಂವಿಧಾನದ ವಿಧಿಯ ಪ್ರಕಾರ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ರಚನೆ ಆಗ್ಬೋದು, ವಿಸರ್ಜನೆ ಆಗ್ಬೋದು ಅಂತಕ್ಕಂಥದ್ದು ಭಾರತ ಸಂವಿಧಾನದ ಆರ್ಟಿಕಲ್ 169ನೇ ವಿಧಿಯ ಪ್ರಕಾರ ಒಂದು ರಾಜ್ಯ ಶಾಸಕಾಂಗವು ವಿಶೇಷ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿದರೆ ಭಾರತದ ಸಂಸತ್ತು ರಾಜ್ಯದ ವಿಧಾನ ಪರಿಷತ್ತನ್ನು ರಚಿಸಬಹುದು ಅಥವಾ ರದ್ದುಗೊಳಿಸಬಹುದು. ಈಗ ಒಂದು ಎಕ್ಸಾಂಪಲ್ಲು, ಈಗ ಆಂಧ್ರ ಪ್ರದೇಶದಲ್ಲಿ 58 ಸ್ಥಾನಗಳನ್ನು ಒಳಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಇತ್ತು. ಅಲ್ಲಿನ ವಿಧಾನಸಭೆ 176 ಸ್ಥಾನಗಳಿದ್ದಾವೆ. ಅವ್ರು ಏನು ಮಾಡಿದರು, ಹಿಂದೆ ಯಾರು ಜಗನ್ಮೋಹನ್ ರೆಡ್ಡಿರವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರು ನಮಗೆ ವಿಧಾನ ಪರಿಷತ್ ಬೇಡ ಅಂತ ಅಲ್ಲಿನ ವಿಧಾನಸಭೆ ಅಂಗೀಕಾರವನ್ನು ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿತ್ತು ವಿಶೇಷ ಬಹುಮತದೊಂದಿಗೆ. ಆದರೆ ಫೈನಲ್ಲು ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ ಆ ವಿಧಾನ ಪರಿಷತ್ನ ರದ್ದು ಮಾಡೋದಕ್ಕೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಅನಿವಾರ್ಯವಾಗಿ ಮಮತಾ ಬ್ಯಾನರ್ಜಿರವರು ಸೋತಿದ್ರು. ಆಗ ಅನಿವಾರ್ಯವಾಗಿ ಅವರು ಫಸ್ಟ್ ಸೋತಿದ್ರು, ಆಮೇಲೆ ಅನಿವಾರ್ಯವಾಗಿ ಅವರು ಏನು ಮಾಡಿದರು, ವಿಧಾನ ಪರಿಷತ್ ಬೇಕಾಗಿತ್ತು, ಯಾಕಂದರೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನಗೊಳ್ಳೋದು ಈಸಿ ಆಗಿತ್ತು. ಆದರೆ ಅವರೂ ಕೂಡ ಅಂಗೀಕಾರ ಮಾಡಿ ಸಂಸತ್ತಿಗೆ ಕಳಿಸಿದ್ರು, ಅದನ್ನು ಒಪ್ಪಿಗೆನೂ ಮಾಡಲಿಲ್ಲ ಸಂಸತ್ತು. ಹಾಗಾದರೆ ಪಾರ್ಲಿಮೆಂಟ್ ಫೈನಲ್ ಡಿಸಿಷನ್ ತಗೋಬೇಕು. ಇಲ್ಲಿ ಆಂಧ್ರ ಕೇಸಲ್ಲಿ ಕ್ಯಾನ್ಸಲ್ ಮಾಡಿ ಅಂದರೂ ಕ್ಯಾನ್ಸಲ್ ಮಾಡಲಿಲ್ಲ, ಪಶ್ಚಿಮ ಬಂಗಾಳ ಕೇಸಲ್ಲಿ ನಮಗೆ ವಿಧಾನ ಪರಿಷತ್ ಕೊಡಿ ಅಂದರೂ ಕೊಡಲಿಲ್ಲ. ಆದರೆ ಫಸ್ಟ್ ಏನೇನು ಆರ್ಟಿಕಲ್ 169 ಪ್ರಕಾರ ಒಂದು ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ ಅಥವಾ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಬೇಕು ಅನ್ಬೇಕಾದ್ರೂ ಕೂಡ, ಇದ್ರೆ ಬೇಡ ಅನ್ಬೇಕಾದ್ರೂ ಕೂಡ ವಿಶೇಷ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿ ಭಾರತದ ಸಂಸತ್ತಿಗೆ ಕಳಿಸ್ಬೇಕು. ರೈಟ್, ಅದು ಆಮೇಲೆ ಅವ್ರ ಡಿಸಿಷನ್. ಫೈನ್. ಈಗ ನೆಕ್ಸ್ಟ್ 171ನೇ ವಿಧಿಯಲ್ಲಿ ಏನು ಹೇಳುತ್ತೆ, ಒಂದು ರಾಜ್ಯದ ವಿಧಾನ ಪರಿಷತ್ತು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಬಲದ 1/3 ಭಾಗಕ್ಕಿಂತ ಹೆಚ್ಚು ಹೊಂದಿರಬಾರ್ದು, 40 ಸದಸ್ಯರಿಗಿಂತ ಕಡಿಮೆಯೂ ಕೂಡ ಇರಬಾರ್ದು. ಈಗ ನಮ್ಮದೇ ತಗೊಳ್ಳೋಣ, 225 ಸ್ಥಾನಗಳು ಅನ್ಕೊಳ್ಳೋಣ. ಆ 225ರಲ್ಲಿ 1/3 ಮಾಡೋಣ. 3 1 3 7 21 15 ಆಯಿತು. ಓಕೆ, 3 5 15 75 ಸ್ಥಾನಗಳು. ಅಂದರೆ ಒಟ್ಟು ವಿಧಾನಸಭಾ ಸದಸ್ಯರ ಒಟ್ಟು ಬಲದ 1/3 ವಿಧಾನ ಪರಿಷತ್ ಸದಸ್ಯರನ್ನು ಹೊಂದಿರಬಹುದು ಅಂತ ಹೇಳುತ್ತೆ. ಓಕೆ, ಮತ್ತೆ ಹಂಗಂತ ಕಡಿಮೆ ಇದಾವಲ್ವಾ ಗೋವಾದಲ್ಲಿ, ಇನ್ನೊಂದು ಕಡೆ ಅಂದರೆ 40 ಸದಸ್ಯರಿಗಿಂತ ಕಡಿಮೆಯೂ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ರಾಜ್ಯಸಭೆ, ವಿಧಾನ ಪರಿಷತ್ತು ಕೂಡ ರಾಜ್ಯಸಭೆಯಂತೆ ಒಂದು ಶಾಶ್ವತ ಸದನವೂ ಹೌದು ಮತ್ತು ಇದು ವಿಸರ್ಜನೆಗೆ ಒಳಪಡುವುದೂ ಇಲ್ಲ. ಹಾಗೂ ರಾಜ್ಯಸಭೆಯ ಸದಸ್ಯರಂತೆ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿಯೂ ಕೂಡ 6 ವರ್ಷಗಳೇ ಇರುತ್ತೆ ಮತ್ತು ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾ ಹೋಗ್ತಾರೆ. ಅವರ ಸ್ಥಾನಕ್ಕೆ ಹೊಸ ಮೆಂಬರ್ಗಳನ್ನ ಕೆಲವೊಂದು ಚುನಾವಣೆ ಮೂಲಕ, ಕೆಲವೊಂದು ನಾಮನಿರ್ದೇಶನದ ಮೂಲಕ ನೇಮಕ ಮಾಡ್ತಾನೆ ಹೋಗ್ತಾರೆ. ಓಕೆ, ಫೈನ್. ಹಾಗಾದರೆ ಈ 75 ಸ್ಥಾನಗಳಲ್ಲಿ ನಮ್ಮ ರಾಜ್ಯದ್ದೇ ತೆಗೆದುಕೊಳ್ಳೋಣ. ಈ 75 ಸ್ಥಾನಗಳಲ್ಲಿ ನಾವು 25 25 7 7 ಮತ್ತು 11 ಎಂದು ಡಿವೈಡ್ ಮಾಡ್ತಾ ಹೋಗ್ತೀವಿ. ಏನಿದು ಅಂತ ನೋಡಿದರೆ ನೋಡಿ, ಫಸ್ಟ್ 25 ಸ್ಥಾನ ಏನಿದಾವೆ 1/3 MLCಗಳು ರಾಜ್ಯ ಶಾಸಕರಿಂದ ಆಯ್ಕೆ ಆಗ್ತಾರೆ. ಫಸ್ಟ್ 25 ಯಾರಿಂದ, MLAಗಳಿಂದ ಆಯ್ಕೆ ಆಗ್ತಾರೆ. ಯಾರು, MLCಗಳು ಒಂದು ಕಡೆ. ಇನ್ನೊಂದು 25 ಅಂದರೆ ಅದು ಕೂಡ 1/3 ಏನು ಮೆಂಬರ್ಸು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಹಾಲಿ ಸದಸ್ಯರನ್ನೊಳಗೊಂಡ ವಿಶೇಷ ಮತದಾರರಿಂದ 1/3 ಭಾಗ. 1/3 ಅಂದರೆ ಎಷ್ಟು, ನಮ್ದು 75 ಸ್ಥಾನ ಇರೋದ್ರಿಂದ 1/3 ಅಂದರೆ 3 1 3 1 ಅಲ್ಲ 3 6 3 5 15 ಕರೆಕ್ಟ್ 25 ಸ್ಥಾನಗಳು
ಅದು ಕೂಡ ಗ್ರಾಮೀಣ ಸ್ಥಳೀಯ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಂದ, ಅರ್ಬನ್ ಲೋಕಲ್ ಬಾಡೀಸ್ ಆ್ಯಂಡ್ ರೂರಲ್ ಲೋಕಲ್ ಬಾಡೀಸಿಂದ ಆಯ್ಕೆ ಆಗ್ತಾರೆ. ಇನ್ನು 7+7 ಇದಾರಲ್ವ, ಇವ್ರು ಯಾರು ಅಂದರೆ ಶಿಕ್ಷಕರ ಮತದಾರರಿಂದ 1/12 ಭಾಗ ಮತ್ತು ನೋಂದಾಯಿತ ಪದವೀಧರಿಂದ 1/12 ಭಾಗ, ಅಂದರೆ 7+7. ಓಕೆ, ಈಗ ಬಸವರಾಜ್ ಹೊರಟ್ಟಿರವರು ಏನಿದ್ದಾರೆ ಅವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾನೆಯೇ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅವರು ಎಷ್ಟು ಬಾರಿ ಆಯ್ಕೆ ಆದರು, ಎಷ್ಟು ದಾಖಲೆ ಆಯಿತು ಅಂತ. ಇನ್ನು ಉಳಿದಿರೋದು ಎಷ್ಟು? 11 ಸ್ಥಾನ, ಅಂದರೆ 25, 50, 50, 50+7, 57+7, 64+11, 75 ಆಗುತ್ತೆ. ಈ 11 ಸದಸ್ಯರನ್ನು, ಅಂದರೆ ಉಳಿದ ಸದಸ್ಯರನ್ನು ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳುವಳಿ ಮತ್ತು ಸಮಾಜ ಸೇವೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದವರನ್ನು ಗುರುತಿಸಿ ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅಂತ ಕಾಯ್ದೆಯಲ್ಲಿರ್ತಕ್ಕಂಥದ್ದು. ಮತ್ತು ಈ 4 ಇವತ್ತೇನು ಆಯ್ಕೆ ಆಗಿದ್ದಾರೆ ಇವರು ಕೂಡ ಇದೇ ರೀತಿಯ ಒಂದು ಕ್ರೈಟೀರಿಯಾದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಬಟ್ ಸಾಮಾನ್ಯವಾಗಿ ಆಡಳಿತ ಸರ್ಕಾರ ತಮಗೆ ಯಾರಿಗೆ ಬೇಕೋ ಅವ್ರನ್ನ ಈ ನಾಮನಿರ್ದೇಶನಕ್ಕೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ರಾಜ್ಯಪಾಲರು ಅವ್ರನ್ನ ಒಪ್ಪಿಗೆ ಕೊಟ್ಟು ವಿಧಾನ ಪರಿಷತ್ ಸದಸ್ಯರನ್ನು ಮಾಡ್ತಕ್ಕಂಥದ್ದು ರೂಢಿಗತವಾಗಿ ಬಂದಿರತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಓಕೆ, ಸೊ ಇನ್ನಷ್ಟು ಡೀಟೇಲ್ಸ್ ಇದೆ ಅಂತ ಹೇಳ್ತಾ ಈಗ ಮೊದಲ ಪ್ರಶ್ನೆ ಮುಗಿತು. ಎರಡನೇ ಪ್ರಶ್ನೆಗೆ ಹೋಗೋಣ. ಒಂಚೂರು ಎಕ್ಸ್ಪ್ಲನೇಷನ್ ಜಾಸ್ತಿ ಆದರೂ ಕೂಡ ನಿಮಗೆ ಒಂದು ಸಲಕ್ಕೆ ಹಲವಾರು ವಿಚಾರಗಳನ್ನು ಹೇಳಿಕೊಡ್ತಕ್ಕಂತಹ ಪ್ರಯತ್ನ ಆಯಿತು ಅಂತ ನನ್ನ ಭಾವನೆ. ನೆಕ್ಸ್ಟ್ ಹೋಗೋಣ ಎರಡನೇ ಪ್ರಶ್ನೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ಬಹುಭಾಷಾ ನಟಿ ಸರೋಜಾದೇವಿ, ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ಸರ್ಕಾರ ಅವರಿಬ್ಬರಿಗೂ ಕೂಡ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲು ಇತ್ತೀಚೆಗೆ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿತು. ಹಾಗಾಗಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯು ನಮ್ಮ ರಾಜ್ಯ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗುತ್ತೆ. ಇಲ್ಲಿವರೆಗೂ ಒಟ್ಟು 10 ಗಣ್ಯರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈಗ 11ನೇರವರಾಗಿ ನಟಿ ಬಿ ಸರೋಜಾದೇವಿ ಮತ್ತು 12ನೇರವರಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆ ಒಂದು ಪಟ್ಟಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಆ ಮೂಲಕ ಕರ್ನಾಟಕ ರತ್ನವನ್ನು ಪಡೆದಿರತಕ್ಕಂತಹ ಮಹನೀಯರಲ್ಲಿ ಒಟ್ಟು 12 ಜನ ಸೇರಿದಂತಾಗುತ್ತೆ. The cabinet has decided to confer the Karnataka Ratna Award posthumously on Vishnuvardhan and Sarojadevi. Okay? ವಿಷ್ಣು ಮತ್ತು ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ. ಚಲನಚಿತ್ರ ನಟ ವಿಷ್ಣುವರ್ಧನ್, ನಟಿ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ದಿನಾಂಕವನ್ನು ಮುಂದೆ ನಾವು ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷ್ಣುವರ್ಧನ್ ಅವರು ಕನ್ನಡದ ಮೇರು ನಟರ ಪೈಕಿ ಒಬ್ಬರಾಗ್ತಾರೆ. ಇವರಿಗೆ ಕರ್ನಾಟಕ ರತ್ನ ನೀಡಬೇಕು ಅಂತಕ್ಕಂಥದ್ದು ವಿಷ್ಣುವರ್ಧನ್ ಕುಟುಂಬದವರ, ಅಭಿಮಾನಿಗಳ ಮತ್ತು ಚಲನಚಿತ್ರ ಕಲಾವಿದರ ಬಹಳಷ್ಟು ಒಕ್ಕೊರಲಿನ ಮನವಿಯಾಗಿತ್ತು. ಅದನ್ನು ಪುರಸ್ಕರಿಸಿರ್ತಕ್ಕಂಥ ಸರ್ಕಾರ ಅವರಿಗೆ ಕರ್ನಾಟಕ ರತ್ನವನ್ನು ನೀಡಲು ನಿರ್ಧರಿಸಿದೆ. ಅಲ್ಲದೆ ಇನ್ನಷ್ಟು ಡೀಟೇಲ್ಸ್ ಇದೆ ಮತ್ತು ಬಿ ಸರೋಜಾದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಹಲವಾರು ನಟ ನಟಿಯರು ವಿನಂತಿಯನ್ನು ಮಾಡಿಕೊಂಡಿದ್ರು. ಆ ಮೂಲಕ ಇಬ್ಬರಿಗೂ ಕೂಡ ಈಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆ ನಿರ್ಧಾರವನ್ನು ಮಾಡಿದೆ. ಸೊ ಅದು ಕೂಡ ಒಂದು ಅಪ್ಡೇಟ್ ಆಗುತ್ತೆ, ಗಮನಿಸಿ. ಒಟ್ಟಾರೆಯಾಗಿ ಕನ್ನಡದ ಖ್ಯಾತ ನಟ ಸಾಹಸ ಸಿಂಹ ಬಿರುದು ಹೊಂದಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಹುಭಾಷಾ ತಾರೆ ಅಭಿನಯ ಸರಸ್ವತಿ ಎಂದೇ ಮಾನ್ಯರಾಗಿರುವ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇತ್ತೀಚೆಗೆ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದರು, ನಮ್ಮ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ. ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನವನ್ನು ನೀಡಲು ಕೂಡ ಶಿಫಾರಸನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಓಕೆ, ಕರ್ನಾಟಕ ರತ್ನ ಪುರಸ್ಕೃತರು ಯಾರ್ಯಾರು ಅಂತಕ್ಕಂಥ ಪಟ್ಟಿ ಕೂಡ ಇಲ್ಲಿದೆ, ಒಂದ್ಸಲ ಗಮನಿಸಬಹುದು. 1992ರಲ್ಲಿ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕುವೆಂಪುರವರಿಗೆ, ಅದೇ 1992ರಲ್ಲಿ ಚಲನಚಿತ್ರದ ಸಾಧನೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, 1999ರಲ್ಲಿ ರಾಜಕೀಯ ಕ್ಷೇತ್ರದ ಸೇವೆಗಾಗಿ ಮಾಜಿ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪರವರಿಗೆ, 2000ನೇ ಇಸ್ವಿಯಲ್ಲಿ ವಿಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ, ನಂತರ ಭಾರತ ರತ್ನ ಬರುತ್ತೆ CNR ರಾವ್ ಅವರಿಗೆ, 2004ರಲ್ಲಿ ಸಂಗೀತ ಕ್ಷೇತ್ರದ ಸಾಧನೆಗಾಗಿ ಅಗೇನ್ ಭಾರತ ರತ್ನ ಭೀಮಸೇನ್ ಜೋಶಿರವರಿಗೆ, 2006ರಲ್ಲಿ ಸಮಾಜ ಸೇವೆಗಾಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಅವರಿಗೆ, 2008ರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕಾಗಿ ದೇ ಜೆ ಗೌ ಅವರಿಗೆ, ದೇ ಜವರೇಗೌಡರವರಿಗೆ, ಹಾಗೆ
2009ರಲ್ಲಿ ಸಮಾಜ ಸೇವೆ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಡಿ ವೀರೇಂದ್ರ ಹೆಗಡೆರವರಿಗೆ, 2022ರಲ್ಲಿ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ. ಹೀಗೆ 1 2 3 4 5 6 7 8 9 ಇನ್ನೊಂದು ಮಿಸ್ ಆಗಿದೆ ಅನಿಸುತ್ತೆ ಇಲ್ಲಿ. ಯಾಕಂದರೆ ಇವರಿಗೆ ದೇವಿ ಶೆಟ್ಟಿರವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿತ್ತು. ಮೋಸ್ಟ್ಲಿ ಆ ಲಿಸ್ಟಲ್ಲಿ ಇಲ್ಲ. ಒಂದು ಸಲ ಇಲ್ಲಿ ಇನ್ನೊಂದು ಲಿಸ್ಟ್ ಕೊಡ್ತಾ ಇದ್ದೀವಿ ನೋಡಿ, ಪೇಪರಲ್ಲಿ ಕೂಡ ಮಿಸ್ ಆಗಿರುತ್ತೆ ಒಂದೊಂದ್ಸಲ. ಇರಲಿ, ಒಟ್ಟಾರೆಯಾಗಿ ನೋಡಿ, ಕುವೆಂಪುರವರು, ಡಾಕ್ಟರ್ ರಾಜ್ಕುಮಾರ್, ನಿಜಲಿಂಗಪ್ಪ, CNR ರಾವ್, ದೇವಿ ಶೆಟ್ಟಿರವರು, ಭೀಮಸೇನ್ ಜೋಶಿರವರಿಗೆ ಮತ್ತು ಶಿವಕುಮಾರ ಸ್ವಾಮೀಜಿಗಳು, ಜವರೇಗೌಡರು, ವೀರೇಂದ್ರ ಹೆಗಡೆ, ಪುನೀತ್ ರಾಜ್ಕುಮಾರ್, ಈಗ ಬಿ ಸರೋಜಾದೇವಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ 2025ರಲ್ಲಿ. ಒಟ್ಟು ಇಲ್ಲಿ ನೋಡೋಣ ಕೌಂಟ್ ಈಗ 1 2 3 4 5 6 7 8 9 10 ಪುನೀತ್ ರಾಜ್ಕುಮಾರ್ ಅವರಿಗೆ, 11 ಬಿ ಸರೋಜಾದೇವಿ, 12 ಮತ್ತು ಈಗ ವಿಷ್ಣುವರ್ಧನ್ ರವರಿಗೆ. ಒಟ್ಟು 12 ಮಹನೀಯರಿಗೆ ನಮ್ಮ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ಕರ್ನಾಟಕ ರತ್ನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಪ್ರತಿ ಸಲ ಎಕ್ಸಾಮ್ಗಳಿಗಿನ ಮುಂಚೆ ನಾನು ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್ ಅಂತ ಸುದ್ದಿಯಲ್ಲಿರ್ತಕ್ಕಂಥ ಎಲ್ಲ ಅವಾರ್ಡ್ಗಳನ್ನು ಕನ್ಸಾಲ್ಟೇಟ್ ಆಗಿ ಒಂದೇ ಕಡೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೆ. 2020, 21, 22, 23, 24, 25ರಲ್ಲಿ ಕೂಡ ಮಾಡಿದ್ದೆ. ಕ್ಲಾಸ್ ನಂಬರ್ 744 ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆ, ಸೊ ಕರ್ನಾಟಕ ರತ್ನ ಕರ್ನಾಟಕ ಸರ್ಕಾರವು ನೀಡುವ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. 1997ರಿಂದ ನೀಡ್ತಾ ಬರ್ತಾ ಇದ್ರೆ. ಮೊದಲ ಪ್ರಶಸ್ತಿಯನ್ನು ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿತ್ತು. ಈಗ ನೋಡ್ಬೋದು ನೀವು ಬಿ ಸರೋಜಾದೇವಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ 2025ರಲ್ಲಿ ನೀಡ್ತಾ ಇದ್ದಾರೆ. ಓಕೆ, ಇನ್ನು ಕ್ವಶನ್ ನಂಬರ್ 3, ಗೋದಾವರಿ ಮತ್ತು ಕಾವೇರಿ ನದಿಗಳ ಜೋಡಣೆ ಪಾಲು ಹೆಚ್ಚಳಕ್ಕೆ ರಾಜ್ಯಗಳು ಪಟ್ಟನ್ನು ಹಿಡಿತಾ ಇದ್ದಾವೆ. ಗೋದಾವರಿ ಕಾವೇರಿ ರಿವರ್ ಲಿಂಕಿಂಗ್ ಡಿಮ್ಯಾಂಡ್ ಫಾರ್ ದ ಇನ್ಕ್ರೀಸ್ ಇನ್ ದ ಶೇರ್, ಅದರಲ್ಲೂ ಕರ್ನಾಟಕ ಪಾಲು ನಮಗೆ ಬಹಳ ಕಡಿಮೆ ಇದೆ ಅಂತೇಳಿ ವಾದವನ್ನು ಮಂಡಿಸ್ತಾ ಇದೆ. ನದಿ ಜೋಡಣೆ ಪಾಲು ಹೆಚ್ಚಳಕ್ಕೆ ಪಟ್ಟು ನ್ಯಾಯಬದ್ಧವಾಗಿ ಹಂಚಿಕೆ ಮಾಡಿದರಷ್ಟೇ ಕರಡು ಒಪ್ಪಂದಕ್ಕೆ ಸಹಿ ರಾಜ್ಯಗಳ ವಾದ. ಏನು ವಾದ? ಏನಿದು ನದಿ ಜೋಡಣೆ? ಯಾವ್ಯಾವ ನದಿಗಳನ್ನು ಜೋಡಣೆ ಮಾಡ್ತಾರೆ? ಏನೇನಿದೆ ಮಾಹಿತಿ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಒಟ್ಟು 147 TMC ವಾಟರ್, 147 TMC ಫೀಟ್ ವಾಟರು ಅವೈಲೇಬಲ್ ಆಗುತ್ತೆ. ಅದರಲ್ಲಿ 45 TMC ಅಂದರೆ 30% ತೆಲಂಗಾಣ ರಾಜ್ಯಕ್ಕೆ, ಆಲ್ಮೋಸ್ಟ್ 30% ಅಂದರೆ 43 TMC ಆಂಧ್ರ ಪ್ರದೇಶಕ್ಕೆ, 27-28% ತಮಿಳುನಾಡಿಗೆ, 10% ಮಾತ್ರ ಕರ್ನಾಟಕಕ್ಕೆ, ಅಂದರೆ 15 TMC ನೀರು ಮಾತ್ರ ಕರ್ನಾಟಕಕ್ಕೆ ಸಿಗ್ತಾ ಇದೆ. ಪುದುಚೇರಿ ಬಿಡ್ರೆ ಅದು ಇರೋದೇ ಸ್ವಲ್ಪ, ಅದಕ್ಕೆ ಜಸ್ಟ್ 2.18 TMC ಫೀಟು ನೀರನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಯಾಕೆ ಅಷ್ಟು ಕಡಿಮೆ? ಹಾಗಾಗಿ ನ್ಯಾಯಬದ್ಧವಾಗಿ ಹಂಚಿಕೆ ಮಾಡಿದ್ರಷ್ಟೇ ಕರಡು ಒಪ್ಪಂದಕ್ಕೆ ಸಹಿ ಆಗ್ತೀವಿ ಅಂತ ಕೇವಲ ಕರ್ನಾಟಕ ಅಲ್ಲ, ಪಕ್ಕದ ತೆಲಂಗಾಣ ಆಂಧ್ರ ಕೂಡ ಹಠ ಹಿಡಿದಿದ್ದಾವೆ. ಆದರೆ ತಮಿಳುನಾಡು ಮಾತ್ರ ನಾವು ಇವತ್ತೇ ಸೈನ್ ಹಾಕಕ್ಕೆ ರೆಡಿ ಅಂತೆ. ಯಾಕಂದರೆ ತಮಿಳುನಾಡಿಗೆ ಇದರಿಂದ ಬಹಳಷ್ಟು ಲಾಭ ಆಗ್ತಾ ಇದೆ. ಗೋದಾವರಿ ಕಾವೇರಿ ನದಿಗಳ ಜೋಡಣೆಯಲ್ಲಿ ನೀರಿನ ಪಾಲು ಹಂಚಿಕೆ ಸೂತ್ರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಕರ್ನಾಟಕ ಸೇರಿದಂತೆ ಪಾಲುದಾರ ರಾಜ್ಯಗಳು ನೀರಿನ ಪಾಲನ್ನು ನ್ಯಾಯಬದ್ಧವಾಗಿ ಹಂಚಿಕೆ ಮಾಡಿದರಷ್ಟೇ ಕರಡು ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧಪಡಿಸಿವೆ. ಓಕೆ, ಸ್ಪಷ್ಟಪಡಿಸಿದವು. ಕೇಂದ್ರ ಜಲಶಕ್ತಿ ಸಚಿವರು CR ಪಾಟೀಲ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ನಡೆದ ಅಂತರ್ ನದಿಗಳ ಜೋಡಣೆಯ ವಿಶೇಷ ಸಮಿತಿಯ 23ನೇ ಸಭೆ ಒಮ್ಮತಾಭಿಪ್ರಾಯಕ್ಕೆ ಬರುವಲ್ಲಿ ಮತ್ತೊಮ್ಮೆ ವಿಫಲ ಆಯಿತು. 23ನೇ ಸಭೆ. ಇನ್ನೊಂದೆಡೆ ಯೋಜನೆ ಅನುಷ್ಠಾನಕ್ಕೆ ತಮಿಳುನಾಡು ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿತು. ಪೂರ್ಣ ಬೆಂಬಲ, ಅವ್ರಿಗೆ ಲಾಭ ಆಗ್ತಾ ಇದೆ ಅಂದರೆ ಯಾರು ಬೇಕಾದರೂ ಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾರೆ. ನಮಗೊಂದು 50 TMC ಅಂತ ಕೊಡಲಿ, ನಾವು ನಾಳೆನೇ ಸೈನ್ ಹಾಕಕ್ಕೆ ರೆಡಿ ಇದ್ದೀವಿ. ಹಾಗೆ ಅಲ್ವ, ನಾವು ಮನುಷ್ಯರು ಹಾಗೆ, ಸರ್ಕಾರನೂ ಹಾಗೆ ನೋಡಿ. ಬೇಕಾದರೆ ನಮಗೇನೋ ಲಾಭ ಇದ್ರೆ ಓಕೆ ರೆಡಿ ಅಂದ್ಬಿಡ್ತೀವಿ. ನಮಗೇನೋ ನಷ್ಟ ಹಂಗಿದ್ರೆ ತಕರಾರು ತೆಗ್ತೀವಿ. ಹಾಗೆ ಯೋಜನೆಯನ್ನು ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡಬೇಕು ಎಂದು ಆಗ್ರಹಿಸಿತು ಕೂಡ. ನೋಡಿ, ನದಿ ಜೋಡಣೆಗೆ ತಾತ್ವಿಕ ಒಪ್ಪಿಗೆ ವ್ಯಕ್ತಪಡಿಸುತ್ತಿರುವ ತೆಲಂಗಾಣವು ಪೋಲಾವರಂನಿಂದಲೇ ನದಿ ತಿರುವು ಯೋಜನೆ ಕೈಗೊಳ್ಳಬೇಕಂತ ಪಟ್ಟು ಹಿಡಿತಾ ಇದೆ. ಓಕೆ ನಮಗೆ 45 TMC ಓಕೆ, ಬಟ್ ಪೋಲಾವರಂನಿಂದನೇ ನೀವು ಯೋಜನೆ ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ನೀವೆಲ್ಲೋ ಗೋದಾವರಿಯಿಂದ ಎಲ್ಲೋ ಮಹಾನದಿಯಿಂದ ಗೋದಾವರಿಯಿಂದ ಕೃಷ್ಣದಿಂದ ಇದು ನಮ್ಮ ಪೆನ್ನಾರಿಂದ ನೆಕ್ಸ್ಟ್ ಪಾಲಾರಿಂದ ಕಾವೇರಿ ಅಂದ್ರಲ್ಲ, ಇಮಿಡಿಯೇಟ್ಲಿ ಪೋಲಾವರಂನಿಂದ ಕೆಲಸ ತಗೊಳ್ತೀವಿ ಅಂದರೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರವ್ರ ಲಾಭ ಅವ್ರವ್ರಿಗೆ. ಹೀಗೆ
ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಈ ಯೋಜನೆಯಡಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಿಗೆ ಕುಡಿಯುವ ನೀರು, ಕೈಗಾರಿಕೆ, ನೀರಾವರಿ ಉದ್ದೇಶಕ್ಕೆ ನೀರಿನ ಹಂಚಿಕೆ ಮಾಡಲಾಗಿದೆ. ಆದರೆ ಕರ್ನಾಟಕಕ್ಕೆ ಕೈಗಾರಿಕೆ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಹಂಚಿಕೆ ಆಗಿದೆ. ನೀರಾವರಿ ಇಲ್ಲವೇ ಇಲ್ಲ. ಸುದ್ದಿ ಇರೋ 15 TMC ನೀರಾವರಿ ಎಲ್ಲಿ ಬರುತ್ತೆ ರೀ? ಕುಡಿಯೋಕ್ಕೆ ಕೈಗಾರಿಕೆ ಸಿಕ್ಕರೆ ಸಾಕಾಗಿದೆ. ಹಾಗೆ ನೋಡ್ಕೊಂಡ್ರೆ ಇರೋ 15 TMCಯಲ್ಲೂ ಕೂಡ ನಮಗೆ ಆ್ಯಕ್ಚುಲ್ ಆಗಿ ನೈಜವಾಗಿ ಥಿಂಕ್ ಮಾಡಿದರೆ ಬರದೇ 2.19 TMC ಮಾತ್ರ ಅಂತ ಸರ್ಕಾರ ಹೇಳ್ತಾ ಇದೆ. ಕರ್ನಾಟಕ ಸರ್ಕಾರ ರಾಜ್ಯಕ್ಕೆ ನೈಜವಾಗಿ 2.19 TMC ಅಡಿ ಮಾತ್ರ ಸಿಗಲಿದೆ. ಇದರಿಂದ ರಾಜ್ಯಕ್ಕೆ ಅನ್ಯಾಯವಾಗಲಿದೆ ಎಂಬುದು ಕರ್ನಾಟಕದ ಪ್ರಮುಖ ತಕರಾರು. ಅಷ್ಟೇ. ಲೆಕ್ಕದಲ್ಲಿ 15 TMC ರಿಯಲೈಸ್ ನೋಡಿದಾಗ ಅದು ಕೊನೆಗೆ ಬಂದು ನೀರು ಸೇರೋದ್ರೊಳಗೆ ನಮಗೆ 2-2.5 TMC ಸಿಗ್ಬೋದು ಅಂತ ಕರ್ನಾಟಕದ ವಾದವಾಗಿದೆ. ಫೈನ್, ಬನ್ನಿ ಹಾಗಾದ್ರೆ ಮುಂದೇನಿದೆ. ಈ 147 TMC ಅಡಿ ನೀರಿಗಾಗಿ ಜಟಾಪಟಿ ನಡೀತಾ ಇದೆ. ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಯೋಜನೆಯಲ್ಲಿ ಗೋದಾವರಿ ಕೃಷ್ಣ ನಾಗಾರ್ಜುನ ಸಾಗರ, ಕೃಷ್ಣ ಪೆನ್ನಾರ್ ಸೋಮಶಿಲಾ ಡ್ಯಾಮ್, ಪೆನ್ನಾರ್ ಕಾವೇರಿ ನದಿಗಳ ಜೋಡಣೆ ಮಾಡಲಾಗುವುದು. ಗೋದಾವರಿ ಕಣಿವೆಯ ಹೆಚ್ಚುವರಿ 248 TMC ಅಡಿ ನೀರನ್ನು ಕೃಷ್ಣ, ಪೆನ್ನಾರ್, ಕಾವೇರಿ ಕಣಿವೆಯ ಭಾಗಕ್ಕೆ ಹರಿಸಲು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಯೋಜನೆಯನ್ನು ಮಾಡಿದ್ದು ಈ ಪ್ರಸ್ತಾವಿತ ರಾಜ್ಯಗಳು ಒಪ್ಪಿರಲಿಲ್ಲ. ಬಳಿಕ ಪರಿಷ್ಕೃತ ಮಾಡಿ ಗೋದಾವರಿ ನದಿ ಉಪನದಿ ಇಂದ್ರಾವಳಿಯಲ್ಲಿ ಬಳಕೆಯಾಗದ 147 TMC ಅಡಿ ನೀರನ್ನು ತಿರುವು ಯೋಜನೆಗೆ ನಿರ್ಧಾರ ಮಾಡಿದರು. ಜೊತೆಗೆ ನಮ್ಮ ಬೇಡ್ತಿ ವರದಾ ಜೋಡಣೆಯಿಂದ 18 TMC ಅಡಿ ನೀರು ದೊರಕಲಿದೆ ಅಂತ ಕೂಡ ಅಂದಾಜನ್ನು ಮಾಡಲಾಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇದು ಒಪ್ಪಂದಕ್ಕೆ ಬರ್ತಾ ಇಲ್ಲ. ಇಲ್ಲಿ 3 ಲಿಂಕ್ ಮಾಡ್ತಾರಂತೆ. ಒಂದು ಗೋದಾವರಿ ಅಂದರೆ ಇಂಚಂಪಲ್ಲಿ ಜನಂಪೇಟೆಯಿಂದ ನಾಗಾರ್ಜುನ ಸಾಗರಕ್ಕೆ ಒಂದು ಲಿಂಕು, ಎರಡನೇದು ಕೃಷ್ಣ ಅಂದರೆ ನಾಗಾರ್ಜುನ ಸಾಗರದಿಂದ ಮತ್ತೆ ಪೆನ್ನಾರ್ ನದಿಯ ಸೋಮಶಿಲಾ ಡ್ಯಾಮ್ಗೆ ಮತ್ತೊಂದು ಲಿಂಕು, ಮೂರನೇದು ಆ ಪೆನ್ನಾರ್ ಸೋಮಶಿಲಾ ಡ್ಯಾಮಿಂದ ಕಾವೇರಿಯ ಗ್ರ್ಯಾಂಡ್ ಅಣೆಕಟ್ಟುವರೆಗೂ ತರ್ತಾರೆ. ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಭಾಳ ಸುದ್ದಿಯಲ್ಲಂತೂ ಇದೆ. ಈಗ ಸದ್ಯ ಈ ಥರ ಸುದ್ದಿಯಲ್ಲಿ ಇರೋದ್ರ ಮೇಲೆ ಪ್ರಶ್ನೆ ಆಗ್ಬಿಟ್ರೆ ನಾವು ಅಷ್ಟು ಚೆನ್ನಾಗಿ ಓದಿರಲ್ಲ. ಆದರೂ ಕೂಡ ಪದೇ ಪದೇ ಇದು ಸುದ್ದಿಗೆ ಬಂದಾಗೆಲ್ಲ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಒಂದು ಕಡೆಯಿಂದ ನೋಡೋದಾದ್ರೆ ಇನ್ನೂ ಸ್ವಲ್ಪ ಡೀಟೇಲ್ಸು. ಇದು ಮಹಾನದಿ. ದಕ್ಷಿಣ ಭಾರತದ ಅತಿ ದೊಡ್ಡ ನದಿಗಳಲ್ಲಿ ಮಹಾನದಿಯೂ ಕೂಡ ಒಂದು. ದಕ್ಷಿಣ ಭಾರತ ಅನ್ನೋದಕ್ಕಿಂತಲೂ ಒಡಿಶಾದಲ್ಲಿ ಹರಿಯೋದ್ರಿಂದ ದಕ್ಷಿಣ ಭಾರತ ಅನ್ನೋಕ್ಕೆ ಬರಲ್ಲ, ನಮ್ಮ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅಂತ ಕರಿಬೋದು ಅಲ್ವಾ. ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ಅತಿ ದೊಡ್ಡ ನದಿಗಳಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಈ 4 ಅತಿ ದೊಡ್ಡ ನದಿಗಳಾಗ್ತವೆ. ಅದರಲ್ಲೂ ಮಹಾನದಿ ಮತ್ತು ಗೋದಾವರಿಯಲ್ಲಿ ಪ್ರಮುಖವಾಗಿ ನೀರು ಪೋಲಾಗ್ತಾ ಇದೆ, ಬಳಕೆ ಆಗ್ತಾ ಇಲ್ಲ. ದೊಡ್ಡ ನದಿ, ಪ್ರದೇಶ ಕಡಿಮೆ ಇದೆ. ಅದನ್ನು ಹೇಗಾದರೂ ಮಾಡಿ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಈ ಒಂದು ರಾಜ್ಯಗಳಲ್ಲಿ ಬರಪೀಡಿತ ಪ್ರದೇಶಗಳಿಗೆ ಇನ್ನಷ್ಟು ನೀರಾವರಿಯನ್ನು, ಇನ್ನಷ್ಟು ಕುಡಿಯುವ ನೀರು, ಇನ್ನಷ್ಟು ಕೈಗಾರಿಕೆಗೆ ನೀರನ್ನು ಒದಗಿಸ್ತಕ್ಕಂಥ ಯೋಜನೆ ಆಗುತ್ತೆ ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಫಸ್ಟ್ ಏನಾಗುತ್ತೆ, ಮಹಾನದಿ ಟು ಗೋದಾವರಿ ಒಂದು ಲಿಂಕ್ ಕೆನಾಲ್ ಮಾಡ್ತಾರೆ. ಸಪೋಸ್ ಇಲ್ಲಿಂದ ಒಂದು ಲಿಂಕ್ ಕೆನಾಲ್ ಬಂದಲ್ಲಿ ಗೋದಾವರಿಗೆ ಸೇರ್ತು, ಮಹಾನದಿ ನೀರು ಗೋದಾವರಿಗೆ ಬಂತು. ಗೋದಾವರಿ ಟು ಕೃಷ್ಣ 3 ಕಡೆ ಕೆಲಸ ಆಗುತ್ತೆ ಲಿಂಕ್. ಒಂದು ಇಂಚನ್ಪಲ್ಲಿ ಡ್ಯಾಮ್ ಟು ನಾಗಾರ್ಜುನ ಸಾಗರ, ಇಲ್ಲಿದೆಯಲ್ಲ ಇದು ಗೋದಾವರಿ ನದಿ. ಈ ಗೋದಾವರಿ ನದಿಯ ಇಂಚಂಪಲ್ಲಿ ಡ್ಯಾಮ್ನಿಂದ ಇಲ್ಲಿಗೆ ನಾಗಾರ್ಜುನ ಸಾಗರ ಡ್ಯಾಮ್ಗೆ, ಇಲ್ಲಿ ನೀರು ತಂದು ಸಾಕು ನಾಗಾರ್ಜುನ ಸಾಗರಿಗೆ ಹೋಗುತ್ತೆ ನನಗೆ. ಒಂದೇ ಲಿಂಕ್. ಎರಡನೇ ಲಿಂಕ್ ಇಂಚಂಪಲ್ಲಿಯಿಂದ ಪುಲಿಚಿಂತಲ, ಸೊ ಇಲ್ಲಿಗೆ ಬರೋದು. ಇನ್ನು ಮೂರನೇದು ಪೋಲಾವರಮಿಂದ ವಿಜಯವಾಡ. ಪೋಲಾವರಂ 3ನೇ ಲಿಂಕ್ ಎಲ್ಲಿದೆ? ಇಲ್ಲಿದೆ ನೋಡಿ, ಪೋಲಾವರಂ ಡ್ಯಾಮಿಂದ ವಿಜಯವಾಡಕ್ಕಂತೆ. ಸೊ ಈ ರೀತಿ 3 ಲಿಂಕ್ಗಳನ್ನು ಗೋದಾವರಿ ಟು ಕೃಷ್ಣ ಮಾಡ್ತಕ್ಕಂಥ ಯೋಜನೆ ಆಗಿದೆ. ಹಾಗೆ ಈಗ ಕೃಷ್ಣಾ ನದಿಗಂತೂ ನೀರು ಬಂತು. ಈಗ ಕೃಷ್ಣಾದಿಂದ ಮತ್ತೆಲ್ಲಿಗೆ ಹಾಕ್ಬೇಕು? ಈಗ ಪೆನ್ನಾರ್ಗೆ ಹಾಕ್ಬೇಕು, ಅಥವಾ ಉತ್ತರ ಪಿನಾಕಿನಿ ಅಂತ ಕರಿತೀವಿ. ಸೋಮಶಿಲಾ ಡ್ಯಾಮ್ ಇದೆಯಲ್ವಾ ಅದು. ಹೀಗೆ ಕೃಷ್ಣಾ ಟು ಪೆನ್ನಾರ್ಗೆ ಅಗೇನ್ 4, 5, 6, 3 ಲಿಂಕ್ ಇದಾವೆ. ಫಸ್ಟ್ ಅಲ್ಲಿ ಆಲಮಟ್ಟಿ ಡ್ಯಾಮಿಂದ ಪೆನ್ನಾರ್ ನದಿಗೆ ನೀರನ್ನು ಹರಿಸ್ತಕ್ಕಂಥದ್ದು ಒಂದು. ಎರಡನೇದು ಶ್ರೀಶೈಲಂ ಡ್ಯಾಮ್. ಯಾವುದಕ್ಕೆ? ಅಗೇನ್ ಕೃಷ್ಣಾ ನದಿಗೆ ಶ್ರೀಶೈಲಂ ಹತ್ರ ಏನು ಶ್ರೀಶೈಲಂ ಡ್ಯಾಮ್ ಇದೆಯೋ ಆ ಡ್ಯಾಮಿಂದ ಪೆನ್ನಾರ್ ನದಿಗೆ ಮತ್ತೆ ನೀರು ಹರಿಸೋದು. ಅಂದರೆ ಪೆನ್ನಾರ್ ನದಿಗೆ ನೀರು ಹರಿಸಿದ್ರೆ ಎಲ್ಲಿ ಹೋಗುತ್ತೆ? ಅದು ಹೋಗೋದೇ ಸೋಮಶಿಲಾ ಡ್ಯಾಮ್ಗೆ, ರೈಟ್. ಈಗ 6ನೇ ಲಿಂಕ್ ನೋಡಿ, ನಾಗಾರ್ಜುನ ಸಾಗರ ಡ್ಯಾಮಿಂದ
ಮುಂದೆ ಅದು ಸೋಮಶಿಲಾ ಡ್ಯಾಮ್ಗೆ ನೀರನ್ನು ಹರಿಸಿದರೆ ಒಟ್ಟಾರೆಯಾಗಿ ಒಂದಷ್ಟು ನೀರು ಮಹಾನದಿಯಿಂದ ಗೋದಾವರಿಗೆ ಬಂದಿದ್ದು, ಏನು ಎಕ್ಸ್ಟ್ರಾ ನೀರು ಬೇಕಿತ್ತು ಅದೆಲ್ಲ ಗೋದಾವರಿಯಿಂದ ಆಲ್ರೆಡಿ ಎತ್ತಿ ಕೃಷ್ಣಾ ನದಿಗೆ ಬಿಟ್ಟರು, ಕೃಷ್ಣಾ ನದಿಯಿಂದ ಎತ್ತಿ ಪೆನ್ನಾರ್ ನದಿಗೆ ಕಳಿಸಿದ್ರು. ಈಗ ಮತ್ತೆ ಪೆನ್ನಾರ್ ನದಿಯಿಂದ ಎಲ್ಲಿಗೆ ಬರಬೇಕು? ಈಗ ಕಾವೇರಿ ನದಿಗೆ ಬರಬೇಕು. ಹಾಗಾಗಿ ಸೋಮಶಿಲಾ ಡ್ಯಾಮು ಅಂದರೆ ನೀರೇನು ಸಂಗ್ರಹ ಆಗಿದೆ ಸೋಮಶಿಲಾ ಡ್ಯಾಮು ಪೆನ್ನಾರ್ ನದಿಗೆ, ಆ ಡ್ಯಾಮಿಂದ ಕಾವೇರಿ ನದಿಯ ಗ್ರ್ಯಾಂಡ್ ಆನೆಕಟ್ಟು ಕೆನಾಲ್ಗೆ ನೀರನ್ನು ತಂದಾಕ್ತಕ್ಕಂಥದ್ದು. ಆಮೇಲೆ ಕಾವೇರಿ ವೈಗೈ ಗುಂಡಾರ್ಲಿಂಗ್ ಕೆನಾಲ್ ಮೂಲಕ ತಮಿಳುನಾಡಿಗೆ ಹರಿಸ್ತಕ್ಕಂಥದ್ದು. ಈ ಟೋಟಲ್ ಪ್ರಾಜೆಕ್ಟ್ ಇದು. ಇನ್ನೂ DPR ಆಗಿಲ್ಲ, ಇನ್ನೂ ಒಪ್ಪಂದದಲ್ಲೇ ಇದೆ. ಆದರೂ ಕೂಡ ಇಷ್ಟೆಲ್ಲ ಡೀಟೇಲ್ಸ್ ಇವತ್ತು ಹರಿದಾಡ್ತಾ ಇದೆ, ಗಮನಿಸ್ತಾ ಹೋಗಿ. ಓಕೆ, ಸೊ ಭಾಳ ಇದೆ ಇದ್ರ ಬಗ್ಗೆ. ಆದರೂ ಕೂಡ ನಮ್ಮ ಭಾರತದ ಮೇಜರ್ ರಿವರ್ಸ್ ಅಂತ ನೋಡಿದಾಗ ಏನು ಹೇಳ್ತಾ ಇದ್ದೀವಿ, ಇಲ್ಲಿ ಮಹಾನದಿ ಇದೆ ಒಡಿಸ್ಸಾದಲ್ಲಿ, ಹಾಗೆ ಗೋದಾವರಿ ನದಿ ಇದೆ ಆಂಧ್ರ ಮತ್ತು ತೆಲಂಗಾಣ, ಅಗೇನ್ ಕೃಷ್ಣಾ ನದಿ ಇದೆ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಹಾಗೆ ಕಾವೇರಿ ನದಿ ಇದೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು. ಈ 4 ನದಿಗಳಲ್ಲಿ ಈ ಲಿಂಕ್ ಮಾಡ್ತಕ್ಕಂಥ ಯೋಜನೆ ಏನಿದೆ ಅದು ಅವಾಗ ಸುದ್ದಿಗೆ ಬರ್ತಾನೆ ಇದೆ. ಇದೇ ನಾವು ಹೊಸದೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ಜನವರಿ 2025 ಪಾರ್ಟ್ 3ಯಲ್ಲಿ ಕ್ಲಾಸ್ ನಂಬರ್ 717 ಈಗ ನಾವು ಸೆಪ್ಟೆಂಬರಲ್ಲಿ ಮಾತಾಡ್ತಾ ಇದ್ದೀವಿ. ಜನವರಿ 2025ರಲ್ಲಿ ಗೋದಾವರಿ ಕಾವೇರಿ ಕೃಷ್ಣಾ ನದಿಗಳ ಜೋಡಣೆ ಯೋಜನೆಗೆ ಸಂಬಂಧಿಸಿದ ರಾಜ್ಯಗಳು ಒಮ್ಮತಕ್ಕೆ ಬರಬೇಕು ಅಂತ ಕೇಂದ್ರ ಹೇಳಿದಾಗ ನದಿ ಜೋಡಣೆಗೆ ಪಂಚರಾಜ್ಯಗಳ ಅಸಮ್ಮತಿ, ರಾಜ್ಯಕ್ಕೆ ಅತಿ ಕಡಿಮೆ ನೀರು ಹಂಚಿಕೆ, ಮಾತುಕತೆಗೆ ಕೇಂದ್ರ ನಿರ್ಧಾರ ಅಂತ ಲಾಸ್ಟ್ ಟೈಮ್ ಕೂಡ ಏನು ಈ ಜಲಶಕ್ತಿ ಸಚಿವಾಲಯದ ಮಾತುಕತೆಯಲ್ಲಿ ವಿಫಲ ಆಗಿತ್ತು ಆವಾಗಲೂ ಕೂಡ ಮಾತಾಡಿದ್ವಿ. ಆವಾಗಲೂ ಕೂಡ ಒಂದಷ್ಟು ಇದೇ ಮ್ಯಾಪನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಇದು ಈ ರೀತಿಯ ಅಂಶಗಳು ಒಂದೇ ಸಲ ಓದಿದ್ರೆ ಎಲ್ಲ ತಲೆಗೆ ಹೋಗೋದಕ್ಕೆ ನಮ್ಮ ತಲೆಯನ್ನು ಕಂಪ್ಯೂಟರ್ ಅಲ್ರಿ. ಅವಾಗ ಒಂದು ಸ್ವಲ್ಪ ಹಾಕೊಳ್ತಾ ಇರ್ಬೇಕು ತಲೆಗೆ. ಒಂದ್ಸಲ ಬರೀ ನದಿಗಳು ಎಲ್ಲಿದೆಯೋ ಅಂತ ಗೊತ್ತಾಗುತ್ತೆ, ಆಮೇಲೆ ಎಲ್ಲೆಲ್ಲಿ ಡ್ಯಾಮ್ ಅದೇವ ಅಂತ ಗೊತ್ತಾಗುತ್ತೆ, ಇನ್ನೊಂದ್ಸಲ ಎಲ್ಲಿಂದ ಅಲ್ಲಿಗೆ ಲಿಂಕ್ ಅಂತ ಗೊತ್ತಾಗುತ್ತೆ. ಒಂದೇ ಸಲ ಗೊತ್ತಾಗ್ಬಿಟ್ಟಿದ್ದಂಗಿದ್ರೆ ನಾವು ದೇವರಾಗ್ಬಿಡ್ತಾ ಇದ್ದೀವಿ, ಮನುಷ್ಯರಾಗ್ತಿರ್ಲಿಲ್ಲ ನಾವು. ಅದಕ್ಕೆ ರಿವಿಷನ್ ಮಾಡ್ಕೋಬೇಕನ್ನೋದು. ಹೆಂಗಾರ ಮಾಡಿ ಎಕ್ಸಾಮಲ್ಲಿ ಪಾಸ್ ಮಾಡೋದಕ್ಕೆ ಇವೆಲ್ಲ ತಿಳ್ಕೊಬೇಕು. ಎಕ್ಸಾಮಲ್ಲಿ ಪಾಸ್ ಮಾಡಿದ್ಮೇಲೆ ಬೇಕಾದ್ರೆ ನೀವು ಗಂಟು ಮುಟ್ಟೆ ಕಟ್ಟಿ ಸೈಡ್ಗೆ ಹಾಕಿ ಕೆಲಸ ಏನು ಸಿಗುತ್ತೆ ಅದನ್ನು ಮಾಡ್ಬೋದು. ಓಕೆ, ಅರ್ಥ ಮಾಡ್ಕೊಂಡ್ರೆ. ಸೊ ನೆಕ್ಸ್ಟ್ ಇಷ್ಟೇ ಅಲ್ಲ, ಜುಲೈ 2024 ಪಾರ್ಟ್ 5 ಅದ್ರ ಹಿಂದಿನ ವರ್ಷ 581 ಕ್ಲಾಸಲ್ಲಿ ಅವಾಗಲೂ ಕೂಡ ಒಂದು ಸುದ್ದಿ ಬಂದಿತ್ತು. ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಜೋಡಿಸುವ ಯೋಜನೆ ರಾಜ್ಯಕ್ಕೆ ಬರೀ 2.19 TMC ನೀರು ಅಂತ ಬಂದಿತ್ತು ಸುದ್ದಿ. ಅವಾಗಲೂ ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗಾಗಿ ಒಬ್ಬ ಟೀಚರ್ನ ಯಾಕೆ ಕರೆಕ್ಟಾಗಿ ಫಾಲೋ ಮಾಡ್ಬೇಕಂದ್ರೆ, ಇದ್ಯಾವುದೋ ಟಫ್ ಇದೆ ಅಂದ್ಬಿಟ್ಟು ಈ ಕ್ವಶನ್ ಬಿಟ್ಬಿಟ್ರೆ ನ್ಯಾಯ ಒದಗಿಸಿದಂಗೆ ಆಗಲ್ಲ ಸ್ಟೂಡೆಂಟ್ಸ್ಗೆ. ಟಫೋ ಈಸಿನೋ ಲೆಂತಿನೋ ಇದು ಎಲ್ಲವನ್ನ ಆದಷ್ಟು ಎಲ್ಲ 100% ಯಾರು ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಎಟ್ಲೀಸ್ಟ್ ಒಂದಷ್ಟು ಆ ಕಕ್ಕುಲತೆ, ಆ ಕಾಳಜಿ ಇರಬೇಕು ಅಂದಂಗೆ. ಓಕೆ, ಒಂದು ಸ್ವಲ್ಪ ಈ ನದಿಗಳ ಬಗ್ಗೆ ಒಂಚೂರು ಮಾಹಿತಿ ಪಡ್ಕೊಂಡು ಮುಂದೆ ಹೋಗೋಣ. ಓಕೆ, ಫಸ್ಟು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ. ಈ ನದಿಗಳು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಸೇರ್ತವೆ. ನೀವು ಮಹಾನದಿ ಆದರೂ ತಗೊಳ್ಳಿ, ನಮ್ಮ ಗೋದಾವರಿ ಆದರೂ ತಗೊಳ್ಳಿ, ಕೃಷ್ಣ ಆದರೂ ತಗೊಳ್ಳಿ, ಕಾವೇರಿ ಆದರೂ ತಗೊಳ್ಳಿ, ಇವೆಲ್ಲವೂ ಕೂಡ ಪೂರ್ವ ಅಭಿಮುಖವಾಗಿರ್ತಕ್ಕಂಥದ್ದು. ಪಶ್ಚಿಮ ಅಭಿಮುಖ ಅಲ್ಲ, ಪೂರ್ವದ ಅಭಿಮುಖ ಅಂದರೆ ಏನು, ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ಪ್ರಮುಖ ನದಿಗಳಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ 4 ಪ್ರಮುಖ ನದಿಗಳಿದ್ದಾವೆ. ಅದರಲ್ಲಿ ಮಹಾನದಿ ಫಸ್ಟ್. ಈ ಮಹಾನದಿಯು ಛತ್ತೀಸ್ಗಢ ರಾಜ್ಯದ ಸಿಂಹಾವಾ ಎಂಬ ಪ್ರದೇಶದಲ್ಲಿ ಉಗಮವಾಗಿ ಒಡಿಸ್ಸಾ ಮತ್ತು ಛತ್ತೀಸ್ಗಢ ರಾಜ್ಯಗಳ ಮೂಲಕ ಹರಿದು ಹೋಗುವ ಮುಖ್ಯ ನದಿಯಾಗಿದ್ದು, ಹರಿದು ಹೋಗಿ ಬಂಗಾಳ ಕೊಲ್ಲಿಯನ್ನ ಕಟಕ್ ಬಳಿಯಲ್ಲಿ ಬಂಗಾಳ ಕೊಲ್ಲಿಗೆ ಸೇರುವ ಮುಂಚೆ ಒಟ್ಟು 885 ಕಿಲೋಮೀಟರ್ ಉದ್ದವನ್ನು ಹರಿಯುತ್ತೆ. ಇದಕ್ಕೆ ಸಿಯೋನಾಥ್, ಆಸ್ಟಿಯೋ, ಮಾಂಡ್ ಮತ್ತು ಜೋಂಕ್ ಎಂಬ ವಿವಿಧ ಉಪನದಿಗಳು ಇದ್ದಾವೆ. ಜೊತೆಗೆ ಈ ಮಹಾನದಿಗೆ ಅಡ್ಡಲಾಗಿ ಹಿರಾಕುಡ್ ಡ್ಯಾಮನ್ನ ಅಣೆಕಟ್ಟನ್ನು ಕಟ್ಟಲಾಗಿದ್ದು, ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಅಂದರೆ ಹಿರಾಕುಡ್ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂತಹ ಒಂದು ಪ್ರಮುಖ ಅಣೆಕಟ್ಟಾಗುತ್ತೆ. ಗಮನಿಸಿ, ಹಿರಾಕುಡ್ ಡ್ಯಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ಇಷ್ಟು ಸಾಕು. ನೆಕ್ಸ್ಟ್ ಹೋಗೋಣ ಗೋದಾವರಿ. ಪರ್ಯಾಯ ಪ್ರಸ್ಥಭೂಮಿಯ ಅಥವಾ ನಮ್ಮ ಪರ್ಯಾಯ ಪ್ರಸ್ಥಭೂಮಿ ಭಾರತದ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಅಂದರೆ ಗೋದಾವರಿ ಆಗುತ್ತೆ. ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬಲ್ಲಿ ಉಗಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುವ ಮುಂಚೆ, ಅಂದರೆ ಇಲ್ಲಿ ಕಾಕಿನಾಡದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವ ಮುಂಚೆ ಒಟ್ಟು 1465 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹರಿಯುತ್ತೆ.
ಓಕೆ, ಹಾಗಾಗಿ ನಮ್ಮ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ, ಅತಿ ದೊಡ್ಡದಾದ ನದಿ ಅಂದರೆ ಗೋದಾವರಿ ಆಗುತ್ತೆ. ಎರಡನೇ ಸ್ಥಾನದಲ್ಲಿ 1400 ಕಿಲೋಮೀಟರ್ ಇರ್ತಕ್ಕಂಥ ನಮ್ಮ ಕೃಷ್ಣಾ ನದಿ ಆಗುತ್ತೆ. ಹಾಗಾದ್ರೆ ಮೇನ್ ಟ್ರಿಬ್ಯೂಟರೀಸ್ ಯಾವುವು ಅಂದರೆ ಪೂರ್ಣ, ಪೆನ್ಗಂಗಾ, ಪ್ರಣಹಿತ, ಸಾಬ್ರಿ, ಇಂದ್ರಾವತಿ, ಮಾಂಜಿರಾ ಎನ್ನುವ ವಿವಿಧ ಉಪನದಿಗಳನ್ನು ಹೊಂದಿದೆ. ಕೇಳ್ತಾರೆ ಭಾಳ ಎಕ್ಸಾಮಲ್ಲಿ ಯಾವ್ಯಾವ ನದಿ, ಯಾವುದಾದ್ರೂ ಉಪನದಿ ಅಂತ ಕೇಳ್ತಾರೆ. ಇನ್ನು ನಮ್ಮ ಕೃಷ್ಣಾ ನದಿ ವ್ಯವಸ್ಥೆಗೆ ಬಂದಾಗ, ಕೃಷ್ಣಾ ನದಿಯು ಕರ್ನಾಟಕದ ಸುಮಾರು 18 ಜಿಲ್ಲೆಗಳಲ್ಲಿ ಭಾಗಶಃ ಮತ್ತು ಪೂರ್ಣ ಇರತಕ್ಕಂತಹ ನಮ್ಮ ರಾಜ್ಯದ ಒಟ್ಟಾರೆ ಜಲಾನಯನ ಪ್ರದೇಶದಲ್ಲಿ ಒಟ್ಟು 59 ಆಲ್ಮೋಸ್ಟ್ 60% ಅಷ್ಟು ವಿಸ್ತೀರ್ಣದಲ್ಲಿ ಹರಿಯುತ್ತೆ. ನಮ್ಮ ರಾಜ್ಯದ ಒಟ್ಟು ನೀರಿನ 28% ನೀರಿನ ವ್ಯವಸ್ಥೆಯನ್ನು ಕೂಡ ಹೊಂದಿರತಕ್ಕಂಥದ್ದು ನಮ್ಮ ಕೃಷ್ಣಾ ನದಿ ಆಗುತ್ತೆ. ನಮ್ಮ ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ನದಿಯೂ ಕೂಡ ಕರ್ನಾಟಕದ ಅತಿ ದೊಡ್ಡ ನದಿ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ವಾಯಿ ತಾಲೂಕಿನ ಜೋರ್ ಎಂಬ ಬಳಿ ಮಹಾಬಲೇಶ್ವರದಲ್ಲಿ ಉಗಮವಾಗುವ ಈ ಒಂದು ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಹಂಸಲದೀವಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗೋದಾವರಿಯ ನಂತರ ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ನದಿ 1400 ಕಿಲೋಮೀಟರ್ ಹರಿಯುತ್ತೆ. ಮಹಾರಾಷ್ಟ್ರದಲ್ಲಿ 26.81%, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ 43.74 ಮತ್ತು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ 29.45% ಅಷ್ಟು ಉದ್ದವನ್ನು ಹರಿಯುತ್ತದೆ ಈ ಒಂದು ಕೃಷ್ಣಾ ನದಿ. ಓಕೆ, ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ನದಿ ವ್ಯವಸ್ಥೆಗಳ ಬಗ್ಗೆನೇ ಹಲವಾರು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿರ್ಬೋದು. ಇನ್ನೊಂದು ನದಿ, ಅದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಇದೆ ಇಲ್ಲಿ. ಮತ್ತೊಂದು, ಈಗ ನಾವೇನು ಸೋಮಶಿಲಾ ಡ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಪೆನ್ನಾರ್ ನದಿ ಅಥವಾ ನಾವು ಕರ್ನಾಟಕದಲ್ಲಿ ನಾವು ಉತ್ತರ ಪೆನ್ನಾರ್ ಅಂತ ಕರಿತೀವಿ. ಈ ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಇವೆರಡನ್ನ ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಅಂತ ಕರಿತೀವಿ. ಮತ್ತೊಂದು ಪಾಲಾರ್ ನದಿ. ಈ 3 ನದಿ ವ್ಯವಸ್ಥೆಗಳನ್ನು ಒಟ್ಟಾರೆಯಾಗಿ ನಾವು ನಂದಿದುರ್ಗದ ಜಲಾನಯನ ವ್ಯವಸ್ಥೆ ಅಂತ ಕರಿತೀವಿ. ಇವುಗಳನ್ನು ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಕರಿತೀವಿ, ಯಾಕಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್. ನಂದಿದುರ್ಗದ ಉನ್ನತ ಭಾಗದಲ್ಲಿ ಉಗಮವಾಗಿ ವಿವಿಧ ಕಡೆ ಹರಿತವೆ, ಹಾಗಾಗಿ ಇದನ್ನ ನಾವು ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಈಗ ಉತ್ತರ ಪಿನಾಕಿನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಶ್ರೇಣಿಯ ಚೆನ್ನಕೇಶವ ಬೆಟ್ಟಗಳಲ್ಲಿ ಉಗಮವಾಗುವ ಉತ್ತರ ಪಿನಾಕಿನಿ ಅಥವಾ ಉತ್ತರ ಪೆನ್ನಾರ್ ಅಥವಾ ಸಿಂಪಲ್ ಆಗಿ ಪೆನ್ನಾರ್ ನದಿಯು ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಅದು ಸೇರುವ ಮುಂಚೆ ಸೋಮಶಿಲಾ, ಮೋಸ್ಟ್ಲಿ ಕಡಪ ಜಿಲ್ಲೆ ಇರಬೇಕು, ಅಲ್ಲಿ ಸೋಮಶಿಲಾದಲ್ಲಿ ಒಂದು ದೊಡ್ಡ ರಿಸರ್ವಾಯರ್ ಅನ್ನು ನಿರ್ಮಿಸಲಾಗಿದೆ, ಅದೇ ಸೋಮಶಿಲಾ. ಈ ಒಂದು ಉತ್ತರ ಪಿನಾಕಿನಿಯ ವಿವಿಧ ಪ್ರಮುಖ ಉಪನದಿಗಳು ಜಯಮಂಗಲಿ, ಚಿತ್ರಾವತಿ ಮತ್ತು ಪಾಪಾಗ್ನಿ ಆಗ್ತವೆ. ಇದನ್ನು ಜನರಲ್ ಆಗಿ ಪೆನ್ನಾರ್ ನದಿ ಅಂತ ಕೂಡ ಕರಿತೀವಿ. ಇನ್ನೊಂದು ದಕ್ಷಿಣ ಪಿನಾಕಿನಿ ಇದೆ. ಓಕೆ, ಹಾಗೆ ಪಾಲಾರ್ ನದಿಯು ಕೂಡ ಇದೆ. ಇವೆರಡು ಅಷ್ಟಾಗಿ ನಮಗೆ ಈಗ ಬೇಕಾಗಲ್ಲ. ಓಕೆ, ಸದ್ಯಕ್ಕೆ ನಾವು ಉತ್ತರ ಪಿನಾಕಿನಿಗೆ ಸ್ಟಾಪ್ ಮಾಡಿ ಮುಂದೆ ಹೋಗೋಣ. ಸೊ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಇಷ್ಟು. ಇದ್ರ ಬಗ್ಗೆ ಇಷ್ಟು ಮಾತಾಡಿದ್ದೀವಿ. ಆ್ಯಕ್ಚುಲ್ ಆಗಿ DPR ಆಗಿ ಇದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಹಲವಾರು ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಓಕೆ, ಇನ್ನು ಕ್ವಶನ್ ನಂಬರ್ 4, ಆಗಸ್ಟ್ ತಿಂಗಳ ಚಿಲ್ಲರೆ ಹಣದುಬ್ಬರ ಸಂಖ್ಯೆ ಹೊರಬಂದಿದೆ. ಇದನ್ನು ನಾವು CPI ಅಂತ ಕರಿತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ. ಸಾಮಾನ್ಯವಾಗಿ ಚಿಲ್ಲರೆ ಹಣದುಬ್ಬರ ಅಂತ ಕರಿತೀವಿ. ಚಿಲ್ಲರೆ ಹಣದುಬ್ಬರವನ್ನು RBI ಈ ರೆಪೋ ದರವನ್ನು ಏರೋದಕ್ಕೆ ಇಳಿಸೋದಕ್ಕೆ ಮಾನದಂಡವಾಗಿ ಬಳಸುತ್ತೆ. ನಾಟ್ ಸಗಟು ಹಣದುಬ್ಬರ, ನಾಟ್ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲ, CPI ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಚಿಲ್ಲರೆ ಹಣದುಬ್ಬರ 3 ಒಂದೇನೆ. ಅದನ್ನು RBI ಮಾನದಂಡವಾಗಿ ಬಳಸುತ್ತೆ. ಅದು ಎಷ್ಟಿದೆ? ಸಾಮಾನ್ಯವಾಗಿ 2%ಗಿಂತಲೂ ಕೆಳಗೆ ಬರಬಾರ್ದು, 4%ಗಿಂತಲೂ ಮೇಲೆ ಹೋಗಬಾರ್ದು, ಈ ರೇಂಜಲ್ಲೇ ಇರಬೇಕು. ಹಾಗಾದರೆ ಎಷ್ಟಿದೆ ಈಗ? ಆಗಸ್ಟ್ 2025ರ ಡೀಟೇಲ್ಸ್ ಬಂದಿರೋದ್ರಿಂದ ಒಟ್ಟು ಚಿಲ್ಲರೆ ಹಣದುಬ್ಬರ ದರ 2.07ಕ್ಕೆ ಏರಿಕೆ ಆಗಿದೆ. ಅಂದರೆ ಕಳೆದ ತಿಂಗಳಿಗೆ ಈ ತಿಂಗಳು ಒಂಚೂರು ಏರಿಕೆ ಆಗಿದೆ. ಹಾಗಾದರೆ ಇನ್ನು RBIನ ಗುರಿ 4%ಕ್ಕಿಂತಲೂ ಕೆಳಗೆ ಇದೆ ಅಲ್ವಾ? ನೆಕ್ಸ್ಟ್ RBI ತನ್ನ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗಲ್ಲಿ ಏನಾದರೂ ಹೆಚ್ಚಿಗೆ ಮಾಡುತ್ತಾ ಕಡಿಮೆ ಮಾಡುತ್ತಾ ಅಂದರೆ ಆ್ಯಕ್ಚುಲಿ ಕಡಿಮೆ ಮಾಡಬೇಕು ರೆಪೋ ದರವನ್ನು. ರಿಟೇಲ್ ಇನ್ಫ್ಲೇಷನ್ ಇಂಚಸ್ ಅಪ್ ಟು 2.07% ಇನ್ ಆಗಸ್ಟ್, ಸ್ಟಿಲ್ ಬಿಲೋ ದ RBI's 4% ಗೋಲ್. ಏನಿದೆ?
ಚಿಲ್ಲರೆ ಹಣದುಬ್ಬರ ಅಲ್ಪ ಏರಿಕೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದೇನು ಈ CPIನ ಡೀಟೇಲ್ಸನ್ನು ಕೊಡುತ್ತೆ ಅದು ಹೇಳ್ತಾ ಇದೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ದೇಶದ ಚಿಲ್ಲರೆ ಹಣದುಬ್ಬರವು ಆಗಸ್ಟ್ ತಿಂಗಳಿನಲ್ಲಿ 2.07% ಏರಿಕೆಯಾಗಿದೆ. ಆಗಸ್ಟ್ 2025 2.07 ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ತಿಳಿಸಿದೆ. ಕೇಳಿಬಿಡ್ತಾರೆ CPI ಬಿಡುಗಡೆ ಮಾಡೋದು ಯಾರ್ರೀ ಅಂತ, NSO. ಚಿಲ್ಲರೆ ಹಣದುಬ್ಬರವು ಜುಲೈ 2025ರಲ್ಲಿ 1.61 ಇತ್ತು. ಹಾಗಾಗಿ ಒಂಚೂರು ಏರಿಕೆ ಆಗಿದೆ ಅಲ್ವ. ಮತ್ತೆ 2024 ಆಗಸ್ಟಲ್ಲಿ 3.65 ಇತ್ತು, ಭಾಳ ಜಾಸ್ತಿ ಇತ್ತು ನೋಡಿ. 9 ತಿಂಗಳಿನಿಂದ ಇಳಿಕೆನೇ ಕಾಣ್ತಾ ಇದ್ದಂಥದ್ದು ಸ್ವಲ್ಪ ಏರಿಕೆ ಆಗಿದೆ ಇವಾಗ. ಅದಕ್ಕೆ ಕಾರಣ ತರಕಾರಿ, ಮಾಂಸ, ಮೀನು, ಮೊಟ್ಟೆ, ಎಣ್ಣೆ ಇನ್ನಿತರ ವಸ್ತುಗಳು ಬೆಲೆ ಏರಿಕೆ ಆಗಿದ್ದಾವೆ. ಇನ್ನು ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಚಿಲ್ಲರೆ ಹಣದುಬ್ಬರ ಆಧಾರಿತ ಚಿಲ್ಲರೆ ಹಣದುಬ್ಬರ ಪ್ರಮಾಣವು 4% ಹಂತದಲ್ಲಿ ಇರಬೇಕು ಮತ್ತು ಅದು 2% ಕಡಿಮೆ ಆಗಬಾರ್ದು ಅನ್ನೋದು RBIಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಗುರಿಯಾಗುತ್ತೆ. ಇನ್ನು ಕರ್ನಾಟಕವೇ ಅತಿ ಹೆಚ್ಚು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಹಣದುಬ್ಬರದಲ್ಲಿ, ಚಿಲ್ಲರೆ ಹಣದುಬ್ಬರದಲ್ಲಿ. ಮೊದಲ ಸ್ಥಾನದಲ್ಲಿ ಕೇರಳ ಇದೆ 9.04, ಕರ್ನಾಟಕದಲ್ಲಿ 3.81 ಇದೆ. ಅತಿ ಕಡಿಮೆ ಅಂದರೆ ಆಸಾಮಲ್ಲಿ -0.66 ಇದೆ. ನೋಡಿ, ಆಗಸ್ಟಲ್ಲಿ 2.07, ಅದರ ಹಿಂದ್ಗಡೆ ಜುಲೈ 2025 1.61, ಜೂನಲ್ಲಿ 2.1, ಮೇಯಲ್ಲಿ 2.82, 3.16. ನೀವು ಗಮನಿಸ್ತಾ ಹೋಗಿ 6 ಅಂದರೆ ಅಕ್ಟೋಬರ್ 2024ರಿಂದ ಹಿಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಕಡಿಮೆನೇ ಆಗ್ತಾ ಇದೆ. ಇವಾಗ ಒಂಚೂರು ಜಾಸ್ತಿ ಆಗಿದೆ. ಓಕೆ, ನೋಡಿ ಮತ್ತಷ್ಟು ಡೀಟೇಲ್ಸ್ ಇದೆ. ನೋಡಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಈ ಒಂದು ಅಂಶಗಳನ್ನು, ಈ ಒಂದು ಏನು ಡೀಟೇಲ್ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾರೆ, ಗಮನಿಸಿ. ಇದೆಲ್ಲ ನಾವು CPI, WPI ಎಲ್ಲ ಎಕನಾಮಿಕ್ ಸರ್ವೆದಲ್ಲಿ, ಕರ್ನಾಟಕದ ಎಕನಾಮಿಕ್ ಸರ್ವೆ, ಭಾರತದ ಎಕನಾಮಿಕ್ ಸರ್ವೆ ಚಾಪ್ಟರ್ ವೈಸ್ ಮಾಡಿದ್ದೀವಿ. 15 ಗಂಟೆ ಬರೀ ಎಕನಾಮಿಕ್ ಸರ್ವೆನ ಡಿಸ್ಕಷನ್ ಮಾಡ್ತೀವಿ ಅಂದರೆ ಮತ್ತು ಎಷ್ಟೆಲ್ಲ ಕ್ವಶನ್, ಎಷ್ಟೆಲ್ಲ ಜಿಯೋಗ್ರಫಿ, ಎಷ್ಟೆಲ್ಲ ಎಕನಾಮಿಕ್ಸ್, ಎಷ್ಟೆಲ್ಲ ಪಾಲಿಟಿ ಎಲ್ಲ ಬಂದು ಹೋಗ್ತವೆ. ಮಿಡ್ಲಲ್ಲಿ ಎನ್ವಿರಾನ್ಮೆಂಟು, ಎಕಾಲಜಿ ಎಲ್ಲ ಟಾಪಿಕ್ಸ್ ಬಂದು ಹೋಗ್ತವೆ. ಇದೊಂಥರ ಕನ್ಸಾಲಿಡೇಟೆಡ್ ವಿಡಿಯೋ ಇದ್ದಂಗೆ ಎಕನಾಮಿಕ್ ಸರ್ವೆ ಓದೋದಂದರೆ. ಕ್ಲಾಸ್ ನಂಬರ್ 778 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ ಅಂತ ಮೊದಲನೇ ಅಧ್ಯಾಯ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ ಅನ್ನೋದರಲ್ಲಿ ಕ್ವಶನ್ ನಂಬರ್ 12ರಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿ, ಸಗಟು ಮತ್ತು ಚಿಲ್ಲರೆ ಬೆಲೆಗಳ ಹಣದುಬ್ಬರವನ್ನು ಅಳೆಯಲು ಯಾವ ಮಾಪನವನ್ನು ಬಳಸಲಾಗುತ್ತದೆ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿತ್ತು ಅಂತ ಸಾಕಷ್ಟು ಡೀಟೇಲ್ಸ್ ಮಾತಾಡಿದ್ದೀವಿ. ಯಾರಿಗೆ ಸಾಧ್ಯ ಇದೆ, ಯಾರಿಗೆ ಅನುಕೂಲ ಇದೆ, ಸೊ ದಯವಿಟ್ಟು ಹೋಗಿ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ವಿಡಿಯೋಗಳನ್ನು ನೋಡಿ, ಅಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ ಹೇಳಿದ್ದೇನೆ ಅಂತ ಹೇಳ್ತಾ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ NCAP ಅಡಿಯಲ್ಲಿ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಇಂದೋರ್, ಅಮರಾವತಿ ಮತ್ತು ದೇವಾಸ್ ಈ 3 ಅಗ್ರಸ್ಥಾನವನ್ನು ಪಡೆದಿದ್ದಾವೆ. ಹೆಂಗ್ರಿ ಸರ್ 3 ಅಗ್ರಸ್ಥಾನ ಹೆಂಗೆ ಪಡೆಯೋಕ್ಕೆ ಸಾಧ್ಯ ಅಂದರೆ ಅವ್ರವ್ರ ಕ್ಯಾಟಗರಿಯಲ್ಲಿ ಇಂದೋರು 10 ಲಕ್ಷ, ಅಮರಾವತಿ ಅದೆಷ್ಟು, ದೇವಾಸ್ ಅದೆಷ್ಟು ಕ್ಯಾಟಗರಿ, ಎಷ್ಟು ಜನಸಂಖ್ಯೆ ಇದೆ ಅನ್ನೋದ್ರ ಮೇಲೆ ನೋಡೋಣ ಆಮೇಲೆ. ಓಕೆ, ಬನ್ನಿ. ವಾಯು ಮಾಲಿನ್ಯ ತಡೆಗೆ ಪ್ರಯತ್ನ, ಇಂದೋರ್, ಅಮರಾವತಿ, ದೇವಾಸ್ ನಗರಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದವು. ಏನು 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯ ವಿಭಾಗದಲ್ಲಿ ಇಂದೋರ್ ಮೊದಲ ಸ್ಥಾನ. 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ನಗರಗಳಲ್ಲಿ ಶುದ್ಧ ಗಾಳಿ ಕಾರ್ಯಕ್ರಮ ಅಂದರೆ ವಾಯು ಮಾಲಿನ್ಯ ತಡೆಗಟ್ಟೋದಕ್ಕೆ ಏನೇನು ಕಾರ್ಯಕ್ರಮ ತಂದಿದ್ದಾವೆ ಈ ನಗರಗಳು ಅಂತ ಇಂದೋರ್ 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ನಗರಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದರೆ, 3 ರಿಂದ 10 ಲಕ್ಷ ಜನಸಂಖ್ಯೆಯ ವಿಭಾಗಗಳಲ್ಲಿ ಅಮರಾವತಿ 3 ರಿಂದ 10 ಲಕ್ಷ ಅಮರಾವತಿ ಹಾಗೂ 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯ ನಗರಗಳಲ್ಲಿ ದೇವಾಸ್ ಮಧ್ಯಪ್ರದೇಶ. 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ನಗರಗಳು ಯಾರ್ಯಾರು ವಾಯು ಮಾಲಿನ್ಯ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಬರೋಣ, ಇಂದೋರ್, ಅಮರಾವತಿ ಮತ್ತು ದೇವಾಸ್ ನಗರಗಳು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ NCAP ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿಯಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ಅತ್ಯುತ್ತಮ ಪ್ರಯತ್ನ ನಡೆಸಿ ಅಗ್ರಸ್ಥಾನವನ್ನು ಪಡೆದಿದ್ದಾವೆ.
ಹಾಗಾದರೆ 10 ಲ್ಯಾಕ್ ಕ್ಯಾಟಗರಿಯಲ್ಲಿ ಇಂದೋರ್ ಮಧ್ಯಪ್ರದೇಶ ಮೊದಲನೇ ಸ್ಥಾನ, ಜಬ್ಬಲ್ಪುರ್ ಮಧ್ಯಪ್ರದೇಶ 2ನೇ ಸ್ಥಾನ, ಉತ್ತರ ಪ್ರದೇಶದ ಆಗ್ರಾ ಮತ್ತು ಗುಜರಾತಿನ ಸೂರತ್ ಜಂಟಿ 3ನೇ ಸ್ಥಾನದಲ್ಲಿದ್ದಾವೆ. ಒಂದು ಕಡೆ ನೋಟ್ ಮಾಡಿಟ್ಕೊಂಬಿಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ 3 ರಿಂದ 10 ಲಕ್ಷದ ಕ್ಯಾಟಗರಿಯಲ್ಲಿ ಮಹಾರಾಷ್ಟ್ರದ ಅಮರಾವತಿ 1ನೇ ಸ್ಥಾನ, ಮತ್ತು ಇದು ಆಂಧ್ರ ಪ್ರದೇಶದ ಅನ್ಕೋಬೇಡ್ರಿ. ಸೊ ಮೊರಾದಾಬಾದ್ ಮತ್ತು ಝಾನ್ಸಿ ಉತ್ತರ ಪ್ರದೇಶದ 2ನೇ ಸ್ಥಾನ, ರಾಜಸ್ಥಾನದ ಅಲ್ವಾರ್ 3ನೇ ಸ್ಥಾನದಲ್ಲಿದ್ದಾವೆ ಈ ಕ್ಯಾಟಗರಿಯಲ್ಲಿ. 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳ ವಿಭಾಗದಲ್ಲಿ ಮಧ್ಯಪ್ರದೇಶದ ದೇವಾಸ್ 1ನೇ ಸ್ಥಾನ, ಹಿಮಾಚಲ ಪ್ರದೇಶದ ಪರ್ವಾನು ಮತ್ತು ಒಡಿಸ್ಸಾದ ಅನುಗುಲ್ 3ನೇ ಸ್ಥಾನದಲ್ಲಿ, 2 ಮತ್ತು 3ನೇ ಸ್ಥಾನದಲ್ಲಿ ಇದ್ದಾವೆ. ಓಕೆ, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಇದನ್ನು 130 ಸಿಟಿಗಳಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಸರ್ವೆ. ಅಂಥವು ಕೇಳಿಬಿಡ್ತಾರೆ ಕೆಲವೊಂದ್ಸಲ, ಎಷ್ಟು ನಗರಗಳೆಲ್ಲ ಆಗಿತ್ತು ರೀ ಸ್ವಚ್ಛ ವಾಯು ಸರ್ವೇಕ್ಷಣ್ 2025 ಅಂತ ಕರಿತಾರೆ ಆ ಒಂದು ಇನಿಷಿಯೇಟಿವ್ನ. ಇದನ್ನು ಯಾರು ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಕೇಂದ್ರದ್ದು. ಯಾರು ಮಿನಿಸ್ಟ್ರು? ಭೂಪೇಂದ್ರ ಯಾದವ್ ಅವರು. ಮತ್ತು 10 ಲ್ಯಾಕಲ್ಲಿ ಯಾವುದು ನಗರಗಳು ನೆನ್ಪಿಟ್ಟಿರಿ? 3 ರಿಂದ 10 ಲಕ್ಷ ಯಾವ ನೆನ್ಪಿಟ್ಟಿರಿ? 3 ಲಕ್ಷದ ಕಡಿಮೆ ಯಾವ ನೆನ್ಪಿಟ್ಟಿರಿ? ನಾವು ಎಷ್ಟೇ ಓದಿದ್ರು ಒಂದಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನ ಡಿಫಿಕಲ್ಟ್ ತಂದುಬಿಡ್ತಾರೆ. ಅದು ಇದ್ದಿದ್ದೇ ಮತ್ತೆ ಎಲ್ಲರೂ ಈಸಿಯಾಗಿ ಇದು ಮಾಡಂಗಿದ್ದಿದ್ರೆ ಲೈಫ್ ಭಾಳ ಈಸಿ ಆಗ್ಬಿಟ್ರೆ ಅಲ್ವಾ. ಇಲ್ಲಿ ನೋಡಿ ಇನ್ನಷ್ಟು ಮಾಹಿತಿ ಇದೆ. ಏನು ಮಾಹಿತಿ ಅಂದರೆ, ಇಂದೋರ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಅಲ್ವಾ, 200 ಔಟ್ ಆಫ್ 200 ಮಾರ್ಕ್ಸ್ ಬಂದಿದೆ. ಅವ್ರಿಗೆ 1.5 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಜಬ್ಬಲ್ಪುರ್ ಸೆಕೆಂಡ್ ರ್ಯಾಂಕು, ಅವ್ರಿಗೆ 1 ಕೋಟಿ ರೂಪಾಯಿ ಪ್ರೈಸ್. ಆಗ್ರಾ ಮತ್ತು ಸೂರತ್ ಸೆಕ್ಯೂರ್ಡ್ ಥರ್ಡ್ ರ್ಯಾಂಕ್, ಅವ್ರಿಗೆ 25 ಲ್ಯಾಕ್ ಪ್ರೈಸ್ ಕೊಡ್ತಾ ಇದ್ದಾರೆ ಈಚ್ ಸಿಟಿಗೆ. ಇನ್ನು ಕ್ಯಾಟಗರಿ 2 ಇದೆಯಲ್ಲ 3 to 10 ಲ್ಯಾಕ್, ಅದರಲ್ಲಿ ಅಮರಾವತಿ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್, ಅವರಿಗೆ 75 ಲ್ಯಾಕ್. ಝಾನ್ಸಿ ಮೊರಾದಾಬಾದ್ ಸೆಕ್ಯೂರ್ಡ್ ಸೆಕೆಂಡ್ ರ್ಯಾಂಕ್, ಅವರಿಗೆ 25 ಲ್ಯಾಕ್ ಈಚ್. ಮತ್ತು ಅಲ್ವಾರ್ ಥರ್ಡ್ ರ್ಯಾಂಕ್, ಅವರಿಗೆ 25 ಈಚ್. ಇನ್ನು ಥರ್ಡ್ ಕ್ಯಾಟಗರಿಯಲ್ಲಿ ದೇವಾಸ್ ಫಸ್ಟ್ ರ್ಯಾಂಕ್, ಅವರಿಗೆ 37.50 ಲ್ಯಾಕ್. ಪರ್ವಾನೋ ಸೆಕೆಂಡ್ ರ್ಯಾಂಕ್, ಅವರಿಗೆ 25 ಲ್ಯಾಕ್. ಅಂಗುಲ್ ಸೆಕ್ಯೂರ್ಡ್ ಥರ್ಡ್ ರ್ಯಾಂಕ್ 12.5 ಲ್ಯಾಕ್. ಏನು ಕೇಳ್ತಾರೆ ಎಕ್ಸಾಮಲ್ಲಿ? ಏನಾರ ನಾವು ಕಂಡು ಬಂದಿರ್ತೀವ, ಮಾಹಿತಿ ಕೊಡ್ತೀವಿ, ತಿಳ್ಕೊಬೇಕು, ನೆನ್ಪಿಡ್ಬೇಕು, ಹೋಗಿ ಬರಿಬೇಕು ಎಕ್ಸಾಮ್. ಇಲ್ಲ ಸರಿಯಾಗಿ ನೆನ್ಪಿಡಲಿಲ್ಲ ಅಂದರೆ ನಾವು ಎಷ್ಟು ಓದಿದ್ರು ನೆನಪಿರಲ್ರಿ, ಹಂಗ್ರಿ ಹಿಂಗ್ರಿ ಅಂತ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರು ಎಕ್ಸ್ಕ್ಯೂಸಸನ್ನು ಕೊಡೋಕ್ಕೆ ರೆಡಿ ಇರಲ್ಲ. ಎಫರ್ಟ್ ಎಷ್ಟು ಹಾಕಿದಿ ಅಂತ ಕೇಳಲ್ಲ, ರಿಸಲ್ಟ್ ಏನ್ರಿ ಅಂತ ಕೇಳುತ್ತೆ ಸಮಾಜ. ಹೌದಪ್ಪ ರಿಸಲ್ಟ್ ಏನು ಹೇಳು ಫಸ್ಟ್ ನೀನು ಅಂತ ಕೇಳ್ತಾರೆ. ಪಾಸ್ ಆದೇ ಫೇಲ್ ಆದ ಸುಮ್ಮನೆ ಎಲ್ಲ ಕತೆ ಎಲ್ಲ ಕಟ್ಬೇಡ ಅಂತ ಹೇಳ್ತಾರೆ. ಹಂಗಿದೆ ಸಮಾಜ. ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ 2025 ಪ್ರಕಾರ ಲ್ಯಾರಿ ಎಲ್ಲಿಸನ್ ಅಗ್ರಸ್ಥಾನಕ್ಕೇರಿದ ಕೆಲವೇ ಗಂಟೆಗಳ ನಂತರ ಎಲನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಸ್ಥಾನವನ್ನು ಮರಳಿ ಪಡೆದರು. ಇಲ್ಲೊಂದು ಹಾವು ಏಣಿ ಆಟ ನಡೀತು. ಎಲನ್ ಮಸ್ಕ್ has reclaimed his position as world richest person according to the Bloomberg Billionaires Index 2025 just hours after Larry Ellison overtook him at the top ಅಂತ. ಷೇರುಪೇಟೆಯಲ್ಲಿ ಗಳಿಸಿದ ಲಾಭದಿಂದ ಮತ್ತೆ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದರು ಮಸ್ಕ್. ಕೆಲವೇ ಗಂಟೆ ವಿಶ್ವದ ಶ್ರೀಮಂತನಾಗಿದ್ದ ಲ್ಯಾರಿ ಎಲ್ಲಿಸನ್. ಯಾರಿವರು? ಲ್ಯಾರಿ ಎರಿಸನ್. ಇವರೇ ಲ್ಯಾರಿ ಎರಿಸನ್. ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದ ಒರಾಕಲ್ ಕಾರ್ಪೊರೇಷನ್ ಸಹ ಸಂಸ್ಥಾಪಕ ಹಾಗೂ CTO ಲ್ಯಾರಿ ಎಲ್ಲಿಸನ್ ಅವರನ್ನು ಎಲಾನ್ ಮಸ್ಕ್ 2 ಗಂಟೆಯಲ್ಲಿ ಹಿಂದಕ್ಕೆ ಮತ್ತೆ ಅಗ್ರಪಟ್ಟವನ್ನು ಅಲಂಕರಿಸಿದರು. 2 ಗಂಟೆ ಪ್ರಪಂಚದ ಅತಿ ಶ್ರೀಮಂತರಾಗಿದ್ದವರು ಲ್ಯಾರಿ ಎಲ್ಲಿಸನ್. ಅವರು ಒರಾಕಲ್ ಕಂಪನಿಯ ಸಹ ಸಂಸ್ಥಾಪಕರು ಮತ್ತು ಪ್ರಸ್ತುತ ಚೀಫ್ ಟೆಕ್ನಿಕಲ್ ಆಫೀಸರ್ ಕೂಡ ಲ್ಯಾರಿ ಎಲ್ಲಿಸನ್. ಲ್ಯಾರಿ ಎಲ್ಲಿಸನ್ ಅಮೆರಿಕದ ರಾಜಕೀಯದಲ್ಲಿ ಪ್ರಭಾವಿ ವ್ಯಕ್ತಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿಕಟವರ್ತಿ. ವಿಲಾಸಿ ಜೀವನಕ್ಕೆ ಮತ್ತೊಂದು ಹೆಸರೇ ಲ್ಯಾರಿ. ಅವರ ಬಳಿ ವಿಲಾಸಿ ನೌಕೆಗಳಿದ್ದಾವೆ, ಖಾಸಗಿ ಜೆಟ್ಗಳಿದ್ದಾವೆ. ಲ್ಯಾರಿಗೆ ಹಲವು ಮಡದಿಯರಿದ್ದಾರೆ. ಅಮೆರಿಕದ ಹವಾಲಿ ದ್ವೀಪಗಳ ಬಹುದೊಡ್ಡ ಐಲ್ಯಾಂಡ್ ಎಂದೆನಿಸಿರುವ ಒಂದು ಐಲ್ಯಾಂಡ್ ಲಾನೆ ಏನಂತಾರಂತೆ, ಅದರ ಮಾಲೀಕರು ಕೂಡ ಅವರಂತೆ. ಒರಾಕಲ್ CEO ಆಗಿ 37 ವರ್ಷ ದುಡಿದಿದ್ರು. ಇನ್ಫ್ಯಾಕ್ಟ್ ಇದೇ ಲ್ಯಾರಿ ಎಲ್ಲಿಸನೇ ನನಗೆ ಫಸ್ಟ್ ಸಂಬಳ ಕೊಟ್ಟಿದ್ದು ನೋಡಿ. ನನ್ನ ಜೀವನದ ಫಸ್ಟ್ ದುಡಿದಿದ್ದು ಅಂದರೆ ಇದೇ ಲ್ಯಾರಿ ಎಲ್ಲಿಸನ್ ಒರಾಕಲಲ್ಲೇ ತಿಳ್ಕೊಳ್ಳಿ. ಅವಾಗ CEO ಲ್ಯಾರಿ ಎಲ್ಲಿಸನ್ನೇ ಆಗಿದ್ರು. ಓಕೆ, 2014ರಲ್ಲಿ ಮತ್ತೆ ಮುಖ್ಯ ತಾಂತ್ರಿಕ ಅಧಿಕಾರಿ ಆಗ್ತಾರೆ. 40% ಮಾಲೀಕತ್ವದ ಒರಾಕಲನ್ನು ಅವರೇ ಹೊಂದಿದ್ದಾರೆ. ಒಂದು ಕಾರಣ ಏನಂದರೆ, ಒರಾಕಲ್ನ ಷೇರು ಮೌಲ್ಯ ಹೆಚ್ಚಳವು ಲ್ಯಾರಿ ಎಲ್ಲಿಸನ್ ಅವರ ನಿವ್ವಳ ಮೌಲ್ಯವನ್ನು
ಎಂಬತ್ತೊಂಬತ್ತು ಶತಕೋಟಿ ಡಾಲರ್ನಿಂದ 389ಕ್ಕೆ ಏರಿಸ್ಬಿಡ್ತಂತೆ. ಅಂದರೆ ಒಂದೇ ದಿನದಲ್ಲಿ ಅವರ ಸಂಪತ್ತು 101 ಶತಕೋಟಿ ಡಾಲರ್ನಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಅವರು ಫಸ್ಟ್ ಸ್ಥಾನಕ್ಕೆ ಬಂದರು. ಅದಾದಮೇಲೆ 2 ಗಂಟೆಯಲ್ಲಿ ಎಲಾನ್ ಮಸ್ಕ್ ಅವರ ಷೇರುಗಳು ಕೂಡ ಏರಿಕೆ ಆದವು. ಹಾಗಾಗಿ ಮತ್ತೆ ಎಲಾನ್ ಮಸ್ಕ್ ಮೇಲೆ ಬಂದ್ಬಿಟ್ರು ಅಷ್ಟೇ. ಹಾಗಾಗಿ ಈ ಪ್ರಸ್ತುತ ಎಲಾನ್ ಮಸ್ಕ್ 384 ಶತಕೋಟಿ ಡಾಲರ್ ನಂಬರ್ 1 ಸ್ಥಾನ. ಲ್ಯಾರಿ ಎಲ್ಲಿಸನ್ 2, ಮಾರ್ಕ್ ಜುಕರ್ಬರ್ಗ್ 3, ಜೆಫ್ ಬೆಜೋಸ್ 4, ಲ್ಯಾರಿ ಪೇಜ್ 5, ಸರ್ಗಿ ಬ್ರಿನ್ 6, ಸ್ಟೀವ್ ಬಾಮರ್ ಮೈಕ್ರೋಸಾಫ್ಟ್ ಅವರು 7, ಬರ್ನಾಲ್ಡ್ ಅರ್ನಾಲ್ಟ್ 8, ಜಾನ್ಸನ್ ವಾಂಗ್ ಮತ್ತು ಮೈಕಲ್ ಡೇಲ್ ಅವರು ಇದ್ದಾರೆ. ಬರ್ನಾಲ್ಡ್ ಅರ್ನಾಲ್ಟ್ ಅವರು ಮಾತ್ರ ಫ್ರಾನ್ಸ್ ಅವರು, ಉಳಿದವರೆಲ್ಲ ಅಮೆರಿಕದ ಉದ್ಯಮಿಗಳೇ ಆಗಿದ್ದಾರೆ, ಗಮನಿಸಿ. ಓಕೆ, ಇನ್ನು ಭಾರತದ ಪರವಾಗಿ ಮುಖೇಶ್ ಅಂಬಾನಿರವರು ನಂಬರ್ 1 ಇದ್ದಾರೆ, 18ನೇ ಸ್ಥಾನದಲ್ಲಿದ್ದಾರೆ. ಗೌತಮ್ ಅದಾನಿ ಅವರು 21ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಲ್ಯಾರಿ ಎಲ್ಲಿಸನ್ ಸರ್ಪಾಸಸ್ ಎಲಾನ್ ಮಸ್ಕ್ ಟು ಬಿಕಮ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಆಫ್ಟರ್ ಹಿಸ್ ಫಾರ್ಚೂನ್ ಇನ್ಕ್ರೀಸ್ ಬೈ ಓವರ್ $100 billion ಇನ್ ಒನ್ ಸಿಂಗಲ್ ಡೇ. ನೋಡ್ಬೋದು. ಫೈನ್, ಯಾರು ಕೇಳ್ಬೋದು ಏನೋ ಪ್ರಶ್ನೆ, ಇವರು ಯಾವ ಕಂಪನಿ ಓನರು ಅಥವಾ ಯಾವ ದೇಶದವರು, ಏನಿವರು ಅಂತ ಕೇಳ್ಬೋದು, ನೆನ್ಪಿಟ್ಟಿರಿ. ಕ್ವಶನ್ ನಂಬರ್ 7, ರಾಷ್ಟ್ರೀಯ ಆಯುಷ್ ಮಿಷನ್ ಶೃಂಗಸಭೆ 2025 ಎಲ್ಲಿ ನಡೆಯಿತು? ವೇರ್ ವಾಸ್ ನ್ಯಾಷನಲ್ ಆಯುಷ್ ಮಿಷನ್ NAM ಸಮಿತ್ 2025 ನವದೆಹಲಿ, ಹೈದರಾಬಾದ್, ಬೆಂಗಳೂರು, ಚೆನ್ನೈ. ಅಂದರೆ ನವದೆಹಲಿಯಲ್ಲಿ ನಡೆಸಲಾಯಿತು ನ್ಯಾಷನಲ್ ಆಯುಷ್ ಮಿಷನ್. ಸೊ ಏನಿದರ ಥೀಮು, ಏನಿದರ ಉದ್ದೇಶ? ಓಕೆ, ನೋಡೋಣ. 2 ಡೇ ನ್ಯಾಷನಲ್ ಆಯುಷ್ ಮಿಷನ್ ಸಮಿತ್ ಕನ್ಕ್ಲೂಡ್ಸ್ ಇನ್ ನ್ಯೂ ಡೆಲ್ಲಿ. ಕೇಂದ್ರದ ಆಯುಷ್ನ ರಾಜ್ಯ ಸಚಿವರಾಗಿರ್ತಕ್ಕಂಥವರು ಇತ್ತೀಚೆಗೆ ಈ ಒಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಆಯುಷ್ ಮಿಷನನ್ನು ಮತ್ತು ಸಾಮರ್ಥ್ಯ ನಿರ್ವಹಣಾ ಶೃಂಗಸಭೆಯನ್ನು ಉದ್ಘಾಟನೆ ಮಾಡಿದರು. ಓಕೆ, ಇಲ್ಲಿ ಒಂದು ಯಾವುದೋ ಅಂಶ ಇತ್ತು, ಥೀಮ್ ಇತ್ತು, ರೈಟ್. ಇದೊಂದು 23 ಸೆಪ್ಟೆಂಬರ್ ಎವ್ರಿ ಇಯರು ಆಯುರ್ವೇದ ಡೇ ಅಂತ ಆಚರಣೆ ಮಾಡ್ತೀವಿ. ಇದು 10th ಆ್ಯನಿವರ್ಸರಿ ಆಗಿತ್ತು ಮೊನ್ನೆ. 23 ಸೆಪ್ಟೆಂಬರ್ ಏನು ನಾವು ನೆಕ್ಸ್ಟು ಸೆಲೆಬ್ರೇಟ್ ಮಾಡ್ತೀವಿ ಆಯುರ್ವೇದ ಡೇ, ಅದು 10th ಆ್ಯನಿವರ್ಸರಿ ಆಗುತ್ತೆ. ಅದರ ಥೀಮ್ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್. ಓಕೆ, ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್, ನ್ಯಾಷನಲ್ ಆಯುಷ್ ಮಿಷನ್. ಓಕೆ, ಇದನ್ನು 2014ರಲ್ಲಿ ತರಲಾಗಿತ್ತು. ಇದರ ಉದ್ದೇಶ ಒಟ್ಟಾರೆಯಾಗಿ ಹೆಲ್ತ್ ಕೇರ್ ಸರ್ವಿಸಸ್ನ ಪ್ರಮೋಟ್ ಮಾಡೋದಕ್ಕೆ. ಓಕೆ, ಸೊ ಹಾಗಾದರೆ ನ್ಯಾಷನಲ್ ಆಯುಷ್ ಮಿಷನ್ ಇತ್ತೀಚೆಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಸಮಿತಿಯನ್ನು ನಡೀತಲ್ಲ, ಅದು ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ದಾರೆ? ನ್ಯೂ ಡೆಲ್ಲಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದದ ಅಡಿಯಲ್ಲಿ. ಓಕೆ, ಅದರ ಆಬ್ಜೆಕ್ಟಿವ್ಸು ಎಲ್ಲ ಡೀಟೇಲ್ಸ್ ಇದೆ. ಕ್ವಶನ್ ನಂಬರ್ 8, ಭಾರತದ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ವೇರ್ ವಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಲಾಂಚ್ಡ್? ಸೊ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಹರಿಯಾಣ. ಅಂದರೆ ಹರಿಯಾಣದಲ್ಲಿ ಇಡೀ ಭಾರತದಲ್ಲಿ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಯಿತು. ಸೊ ಅದಕ್ಕೆ ಜಪಾನ್ನ ಕಂಪನಿ TDK ಕಾರ್ಪೊರೇಷನ್ ಅವರು ಹರಿಯಾಣದ ಸೋಹ್ನಾ ಎನ್ನುವ ಪ್ರದೇಶದಲ್ಲಿ ಸುಮಾರು 3,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಪ್ಲಾಂಟನ್ನು ತರ್ತಾ ಇದ್ದಾರೆ. ಆ ಮೂಲಕ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವರು ಕೇಂದ್ರದ ಸಚಿವರು ಅಶ್ವಿನಿ ವೈಷ್ಣವ್ ಅವರು. ಓಕೆ, ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕ ಸೆಪ್ಟೆಂಬರ್ 5, 2025 ಹರಿಯಾಣದ ಸೋಹ್ನಾ ಎನ್ನುವ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಯಿತು. ಮತ್ತಿದು ಕಂಪ್ಲೀಟಾಗಿ ಆಪರೇಷನ್ಗೆ ಬಂದಾಗ 20 ಕೋಟಿ ಬ್ಯಾಟ್ರಿ ಪ್ಯಾಕ್ಗಳನ್ನು ವಾರ್ಷಿಕವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಉತ್ಪಾದಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಆ ಮೂಲಕ ಇಡೀ ಇಂಡಿಯಾದ 40% ಆಫ್ ದ ಬೇಡಿಕೆ ಏನಿದೆ ಅದು ಇಲ್ಲಿಂದನೇ ಪೂರೈಕೆ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇಷ್ಟಿದೆ, ನೋಡೋಣ. ನೆಕ್ಸ್ಟ್ ಹರಿಯಾಣದ ಬಗ್ಗೆ ಒಂದಷ್ಟು ಭಾರತ ದರ್ಶನ. ಚಂಡೀಗಢ ರಾಜಧಾನಿ, 1 ನವೆಂಬರ್ 1966 ಸ್ಥಾಪನೆ, ಹಿಂದೆ ಆಡಳಿತ ಭಾಷೆ, 22 ಜಿಲ್ಲೆಗಳು. ಆಶಿಮ್ ಕುಮಾರ್ ಘೋಷ್ ಅವರು ಹರಿಯಾಣದ ರಾಜ್ಯಪಾಲರು. ನಯಾಬ್ ಸಿಂಗ್ ಸೈನಿ BJPಯಿಂದ ಇದ್ದಾರೆ ಮುಖ್ಯಮಂತ್ರಿಗಳು. ಮತ್ತು ಹರಿಯಾಣದ ಟೂರಿಸಂ ಟ್ಯಾಗ್ಲೈನು ಎನ್ ಎಕ್ಸ್ಪೀರಿಯನ್ಸ್ ಆಫ್ ಟೈಮ್ಲೆಸ್ ಲೆಗಾಸಿಸ್ ಆ್ಯಂಡ್ ಕಲ್ಚರಲ್ ಈಥೋಸ್ ಫಾರ್ ದ ಎವ್ರಿ ಟ್ರಾವೆಲರ್. ಚಂಡೀಗಢಲ್ಲಿ ಹೈಕೋರ್ಟನ್ನು ಹೊಂದಿದೆ. 10 ಲೋಕಸಭೆ, 5 ರಾಜ್ಯಸಭೆ ಮತ್ತು 90 ವಿಧಾನಸಭೆಗಳುಳ್ಳ ಒಂದು ಅಸೆಂಬ್ಲಿಯನ್ನು ಕೂಡ ಹೊಂದಿದೆ. ಇದರಲ್ಲಿ ಯಾವುದೇ ಹೆರಿಟೇಜ್ ಸೈಟ್ ಇಲ್ಲ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಕೂಡ ಇಲ್ಲ. ಆದರೆ ನ್ಯಾಷನಲ್ ಪಾರ್ಕು, ಕಾಲೇಸರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಹಳ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಹರಿಯಾಣದಲ್ಲೇ ಬರುತ್ತೆ. ಓಕೆ,
ಇಲ್ಲಿ ಯಾವುದೇ ಟೈಗರ್ ರಿಸರ್ವ್ ಇಲ್ಲ. ರಾಮ್ಸರ್ ಸೈಟ್ಸ್ ಎರಡಿದ್ದಾವೆ, ಒಂದು ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಬಿಂದವಾಸ್ ವನ್ಯಜೀವಿ ಅಭಯಾರಣ್ಯ. ಓಕೆ, ಇಲ್ಲಿ ಯಾವುದೇ ಬೀಚ್ ಇಲ್ಲದೆ ಇರೋದ್ರಿಂದ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಬರೋಲ್ಲ. ಮತ್ತು ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು ಇನ್ನಿತರ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 9. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಯಾವ ಪ್ರಮುಖ ಯೋಜನೆ ಅಡಿಯಲ್ಲಿ ಅಂಗೀಕಾರ್ 2025 ಅಭಿಯಾನವನ್ನು ಪ್ರಾರಂಭಿಸಿತು? ದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಹ್ಯಾಸ್ ಲಾಂಚ್ಡ್ ಅಂಗೀಕಾರ್ 2025 ಕ್ಯಾಂಪೇನ್ ಅಂಡರ್ ವಿಚ್ ಫ್ಲಾಗ್ಶಿಪ್ ಸ್ಕೀಮ್? ಸೊ ಸರಿಯಾದ ಉತ್ತರ PMAY, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಡಿಯಲ್ಲಿ ಅಂಗೀಕಾರ 2025 ಅಭಿಯಾನವನ್ನು ತಂತು. ಯಾಕೆ ತರಬೇಕು ಅಂದರೆ, ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎರಡಿದೆ, ಒಂದು ಅರ್ಬನ್ನು, ಇನ್ನೊಂದು ರೂರಲ್ ಅಂತ. ಈ ಅರ್ಬನ್ನಲ್ಲಿ ಒಂದಷ್ಟು ಮನೆಗಳು ಈಗ ಪೆಂಡಿಂಗ್ ಉಳಿದಿದ್ದಾವೆ. ಆ ಪೆಂಡಿಂಗ್ ಉಳಿದಿರ್ತಕ್ಕಂಥ ಮನೆಗಳ ಪೂರೈಕೆಯನ್ನು ವೇಗಗೊಳಿಸಲು ಅರ್ಜಿಗಳೇನು ಬಂದಿದ್ದಾವೆ ಅದನ್ನು ತ್ವರಿತವಾಗಿ ಪರಿಶೀಲನೆ ಮಾಡಲು ಮತ್ತು ಬಾಕಿ ಇರುವ ಮನೆಗಳನ್ನು ಪೂರ್ಣಗೊಳಿಸುವ ಗುರಿಯನ್ನಿಟ್ಟುಕೊಂಡು ಈ PM ಆವಾಸ್ ಯೋಜನಾ 2.0 ಅಡಿಯಲ್ಲಿ ಅಂಗೀಕಾರ್ 2025 ಎನ್ನುವ ಇನಿಷಿಯೇಟಿವ್ನ ತಂದಿದ್ದಾರೆ. ಇದನ್ನು 4 ಸೆಪ್ಟೆಂಬರ್ 2025ರಂದು ನವದೆಹಲಿಯಲ್ಲಿ ಈ ಒಂದು ಇನಿಷಿಯೇಟಿವ್ನ ತರಲಾಯಿತು. ಸೊ ಕೇಂದ್ರದ ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸ್ ಮಿನಿಸ್ಟ್ರು ಶ್ರೀ ಮನೋಹರ್ ಲಾಲ್ ಖಟ್ಟರ್ ಅವರು ಈ ಒಂದು ಯೋಜನೆಗೆ ಪ್ರಾರಂಭವನ್ನು ನೀಡಿದರು. ಇದು ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ತರ್ತಾರೆ, ಶಿಬಿರಗಳನ್ನು ಮಾಡ್ತಾರೆ, ಸಾಲ ಮೇಳಗಳನ್ನು ಮಾಡ್ತಾರೆ. ಒಟ್ಟಾರೆಯಾಗಿ PMAU 2.0 ಅಡಿಯಲ್ಲಿರ್ತಕ್ಕಂತಹ ಎಲ್ಲ ಬಾಕಿ ಅರ್ಜಿಗಳನ್ನು ಪೂರ್ಣಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಅಂಗೀಕಾರ್ 2025 ಲಾಂಚ್ ಟು ರೈಸ್ ಅವೇರ್ನೆಸ್ ಆ್ಯಂಡ್ ಫಾಸ್ಟ್ ಟ್ರ್ಯಾಕ್ ಆಫ್ PM ಆವಾಸ್ ಯೋಜನಾ ಅರ್ಬನ್ ಅಂಗೀಕಾರ್ 2025. ಸೊ 2015 ಪ್ರಿಲಿಮ್ಸಲ್ಲೂ ಕೂಡ ಈ ಒಂದು PMAY ಮೇಲೆ ಒಂದು ಪ್ರಶ್ನೆ ಕೂಡ ಇತ್ತು, ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಭೂ ಕುಸಿತದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವಿಚ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಡ್ಯೂ ಟು ದ ಲ್ಯಾಂಡ್ ಸ್ಲೈಡ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ರಾಟಲ್ ಜಲವಿದ್ಯುತ್ ಯೋಜನೆ. ಯಾಕಂದರೆ ಇತ್ತೀಚೆಗೆ ಅಲ್ಲಿ ಮಣ್ಣು ಕುಸಿತವಾಗಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಪ್ಲೇಸಲ್ಲಿ ಕಿಶ್ಟ್ವಾರ್ ಅನ್ನುವ ಪ್ರದೇಶದಲ್ಲಿ ಅಲ್ಲಿನ ಕಾರ್ಮಿಕರು ಇತ್ತೀಚೆಗೆ ಗಾಯಗೊಂಡಿದ್ದರು. ಹಾಗಾಗಿ ಸುದ್ದಿಯಲ್ಲಿದೆ. ಜಮ್ಮು ಕಾಶ್ಮೀರದ ಕಿಶ್ಟ್ವಾರ್ನಲ್ಲಿರುವ ರಾಟಲ್ ಜಲವಿದ್ಯುತ್ ಯೋಜನೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಭೂಕುಸಿತದಲ್ಲಿ 5 ಕಾರ್ಮಿಕರು ಗಾಯಗೊಂಡಿದ್ದರು. 850 ಮೆಗಾವ್ಯಾಟ್ ರನ್ ಆಫ್ ರಿವರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಆಗುತ್ತೆ. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು. ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಕಾರ್ಪೊರೇಷನ್ RHPCL ಅವರ ಒಂದು ಯೋಜನೆ ಆಗುತ್ತೆ. ಈ RHPCL ಜಮ್ಮು ಕಾಶ್ಮೀರ ಸ್ಟೇಟ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ JKSPDC ಮತ್ತು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ NHPCಯ ಜಂಟಿ ಯೋಜನೆ ಆಗುತ್ತೆ. ಓಕೆ, ಇದರಲ್ಲಿ 51% NHPC ಹೊಂದಿದ್ರೆ JKSPDC 49% ಈಕ್ವಿಟಿಯನ್ನು ಹೊಂದಿದೆ. ಸೊ ಎಲ್ಲಿ ಬರುತ್ತೆ? ಚೆನಾಬ್ ನದಿಗೆ ಅಡ್ಡಲಾಗಿ ರಾಟಲ್ ಪ್ರಾಜೆಕ್ಟನ್ನು ಸುಮಾರು 850 ಮೆಗಾವ್ಯಾಟ್ ಯೋಜನೆ ಆಗಿದೆ. ಸೊ ಅದರಲ್ಲಿ ಸ್ವಲ್ಪ ಭೂಕುಸಿತ ಆಗಿತ್ತಂತೆ, ಹಾಗಾಗಿ ಸುದ್ದಿಯಲ್ಲಿದೆ. ಇನ್ನು ಸಿಂಧೂ ನದಿ ವ್ಯವಸ್ಥೆ ಬಗ್ಗೆ ಆವಾಗ ಮಾತಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಇದು ಚೆನಾಬ್ ನದಿ ಆಗುತ್ತೆ. ಓಕೆ, ಇದು ಮುಂದೆ ಹೋಗಿ ಸಿಂಧೂ ನದಿಯನ್ನು ಸೇರುತ್ತದೆ. ರೈಟ್, ಆಲ್ರೆಡಿ ಸಾಕಷ್ಟು ಬಾರಿ ಮಾತಾಡಿದ್ದೀವಿ, ನೋಡೋಣ ಮತ್ತೆ ಇನ್ನೊಂದ್ಸಲ ಮತ್ತೆ ಮಾತಾಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದ ಡೀಟೇಲ್ಸ್ ಕೂಡ ಇದೆ, ಮೊನ್ನೆ ರೀಸೆಂಟಾಗಿ ಕೂಡ ಹೇಳ್ತಾ ಇದ್ದೆ. ಇಷ್ಟು ಕ್ಲಾಸ್ ನಂಬರ್ 9, 10 ಮತ್ತು ಸೆಪ್ಟೆಂಬರ್ 2025 ಪಾರ್ಟ್ 6 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.